ನಮಸ್ಕಾರ. ಇವತ್ತು ಕರ್ನಾಟಕದಲ್ಲಿ ಮನೆ ಕಟ್ಟುವವರ ಪರಿಸ್ಥಿತಿ ಕೇವಲ ಕಣ್ಣೀರು ಬರ್ತಲ್ಲ, ರಕ್ತ ಕಣ್ಣೀರು ಬರ್ತಾ ಇದೆ. ಯಾಕಂದ್ರೆ ಕಳೆದ 1 ವರ್ಷಗಳಿಂದ ಅದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಜನ ಬಂಡವಾಳಗಳು ಹಾಕಿ 3 ಫ್ಲೋರ್ 5 ಫ್ಲೋರ್ 4 ಫ್ಲೋರ್ 60-40 100x100 ಅಥವಾ ದೊಡ್ಡ ಅಂದ್ರೆ ಅಪಾರ್ಟ್ಮೆಂಟ್ ಲೆವೆಲ್ ಅಲ್ಲಿ ಕಟ್ಟಿದಂತ ಮನೆಗಳು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ದಿನಾಲು. ಜೊತೆಯಲ್ಲಿ ಈ ವೃತ್ತಿನೇ ನಂಬ್ಕೊಂಡು, ಯಾವುದು ಈ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ವೃತ್ತಿನೇ ನಂಬ್ಕೊಂಡು ಒಂದಿಷ್ಟು ಜನ ಆಂಧ್ರ, ತಮಿಳುನಾಡು, ಕರ್ನಾಟಕ ಹಲವಾರು ಭಾಗಗಳಿಂದ ಬೆಂಗಳೂರಿಗೆ ಬಂದು ಜೀವನ ಹರಿಸ್ಕೊಂಡ್ ಬಂದು ಬಿಲ್ಡರ್ಸ್ಗಳಾಗಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಾಲಗಳನ್ನ ಮಾಡ್ಕೊಂಡು ಇವತ್ತು ಒಂದು ಪುಟ್ಟ ಅಪಾರ್ಟ್ಮೆಂಟ್ಸ್ಗಳನ್ನ ಕಟ್ಟಿ ಅವನ್ನ ಮಾರಿ ಮತ್ತೆ ಮುಂದಕ್ಕೆ ಇನ್ನೊಂದು ಸೈಟ್ ಮೇಲೆ ದುಡ್ಡು ಹಾಕಿ ಅಲ್ಲೂ ಬಿಲ್ಡಿಂಗ್ಗಳನ್ನ ಕಟ್ಟಿ ಜೀವನ ಮಾಡ್ತಿದ್ದಂತಹ ಪುಟ್ಟ ಬಿಲ್ಡರ್ಸ್ ಇವತ್ತು ಬೀದಿಗೆ ಬಂದು ನಿಲ್ಲುವಂತ ಪರಿಸ್ಥಿತಿ ಬಂದು ನಿಂತಿದೆ ಅವರ ಸ್ಥಿತಿ. ಇದಕ್ಕೆಲ್ಲ ಕಾರಣ ಏನು? ವೆರಿ ಸಿಂಪಲ್, ಕರೆಂಟ್ ಇಲ್ಲ. ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಕರೆಂಟ್. ಇವತ್ತು ಬಿಲ್ಡಿಂಗ್ ಕಟ್ತಾರೆ, ಕಟ್ಟಾದ್ಮೇಲೆ ಅಲ್ಲಿ ಬಂದು ಉಳ್ಕೋಬೇಕಾದಂಥವ್ರಿಗೆ, ಅಪಾರ್ಟ್ಮೆಂಟ್ಗಳನ್ನ ತಗೊಂಡಂಥವ್ರಿಗೆ ಬೇಕಾಗಿರೋದೇನು? ಮೇನು ವೆರಿ ಇಂಪಾರ್ಟೆಂಟ್ ಕರೆಂಟ್. ಕರೆಂಟ್ ಇಲ್ಲಿದಂಗೆ ಇವತ್ತು ಯಾವುದೇ ಒಂದು ಜೀವನ ನಡೀತಾ ಇಲ್ಲ. ಆ ಕರೆಂಟ್ನೇ ಕಟ್ ಮಾಡ್ಬಿಟ್ಟು ಇವತ್ತು ಪ್ರತಿಯೊಬ್ಬರ ಜೀವನಕ್ಕೂ ಕತ್ಲಾಗ್ಬಿಟ್ಟಿದೆ. ಇವತ್ತಿನ ಸರ್ಕಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಮ್ಮ ಜೊತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಬಡ್ಡಿ ಕಟ್ಕೊಂಡು ಪ್ರತಿ ತಿಂಗಳು 3-4 ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ 60-40 ಸೈಟಲ್ಲಿ ಫಿನಿಶಿಂಗ್ ಆಗಿ ಇನ್ನೇನು ಬಿಲ್ಡಿಂಗ್ಗಳನ್ನ ಮಾರಬೇಕು. ಮಾರಿದ್ರೆ ಅವ್ರ ದುಡ್ಡು ಬರುತ್ತೆ, ಕರೆಂಟ್ ಬಂದ್ರೆ ಅವ್ರು ಮಾರಕ್ಕಾಗತ್ತೆ. ಆ ಒಂದು ಹಂತದಲ್ಲಿ ಬಂದು ನಿಂತಿದ್ದಾರೆ. ಆದ್ರೆ ಇವತ್ತು ಅವ್ರ ದೌರ್ಭಾಗ್ಯ, ಈ ಕಡೆ ಮಾರಕ್ಕೂ ಆಗ್ತಾ ಇಲ್ಲ, ಈ ಕಡೆ ಇಟ್ಕೊಳಕ್ಕೂ ಆಗ್ತಾ ಇಲ್ಲ. ಅಂತ ಸ್ಥಿತಿಲಿ ಇವತ್ತು ನಮ್ಮ ಜೊತೆಯಲ್ಲಿರುವಂತಹ ಬಿಲ್ಡರ್ ಒಬ್ರು ಆ ಪರಿಸ್ಥಿತಿ ಬಂದು ನಿಂತಿದ್ದಾರೆ. ಆ ಬಿಲ್ಡರ್ ಹತ್ರನೇ ಮಾತಾಡ್ತಾ ಹೋಗ್ತೀನಿ. ಇವರು ಬಿಲ್ಡರ್ ಎಲ್ಲ ಬಡವರು ಆಗ್ಬಿಟ್ಟಿದ್ದಾರೆ ಪಾಪ. ಇವತ್ತು ಬಿಲ್ಡರ್ಸ್ ಅಂದ್ರೆ ಒಂದಿಷ್ಟು ಚೈನ್ ಚಿನ್ನ ಎಲ್ಲ ಹಾಕೊಂಡು ಓಡೋಂಥವ್ರನ್ನ ನಾವು ಬಿಲ್ಡರ್ಸ್ ಅಂತ ನಾವು ಸಹಜವಾಗಿ ಊಹೆ ಮಾಡ್ತೀವಿ. ಆದ್ರೆ ಇವ್ರು ಆತರ ಬಿಲ್ಡರ್ ಆಗಿಲ್ಲ. ಇವತ್ತು ಇರೋವರು ಚಿನ್ನ ಒಡವೆ ಎಲ್ಲ ಮಾರಿ, ಅವ್ರದ್ದು ಅವ್ರ ಮನೆಯವ್ರದ್ದು ಎಲ್ಲರದು ಮಾರಿ ಈ ಬಿಲ್ಡಿಂಗ್ಗಳನ್ನ ಕಟ್ಟಿ, ಈ ಕಟ್ಟಿರೋ ಬಿಲ್ಡಿಂಗ್ಗಳಿಗೆ ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಟಕ್ಕಾಗದೆ ಪ್ರತಿದಿನ ಒದ್ದಾಡ್ತಾ ಇದ್ದಾರೆ. ಅಂತ ಸ್ಥಿತಿಲಿ ಇದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಇರುವಂತವ್ರು ಹರೀಶ್ ಅನ್ನುವ ಒಬ್ಬ ಬಿಲ್ಡ್ರು. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮನ್ನ ಹೇಗಿದ್ದೀರಿ ಅಂತ ನಾನು ಕೇಳಲ್ಲ ಸರ್, ನನಗೆ ಗೊತ್ತು ಸರ್ ನೀವು ಚೆನ್ನಾಗಿಲ್ಲ ಅಂತ. ಹೌದು ಸರ್. ಅಲ್ವಾ? ನಿಮ್ಮನ್ನ ಹೇಗಿದ್ದೀರಾ ಅಂತ ಹೇಳಿದ್ರೆ ನಾನು ಕಂಡಮ್ ಮಾಡ್ದಂಗೆ ನಿಮ್ಮನ್ನ. ಹೌದು, ಗೊತ್ತಿದ್ದು ಕೇಳ್ತಾನಲ್ಲ ಅನ್ನೋ ತರ ಆಗತ್ತೆ ಅಲ್ವಾ ಸರ್? ಹೌದು, ನಿಜ ಸರ್. ಎಷ್ಟು ವರ್ಷದಿಂದ ಬಿಲ್ಡರ್ ಸರ್ ನೀವು? ನಾವು ಸುಮಾರು 10 ವರ್ಷದಿಂದ ಬಿಲ್ಡರ್ಸ್. ಎಲ್ಲೆಲ್ಲಿ ಮಾಡಿದ್ದೀರಾ ಸರ್ ಬಿಲ್ಡಿಂಗ್ಸ್? ಇಲ್ಲಿ ಗುಬ್ಲಾಲ ಒಂದ್ ಮಾಡಿದೀನಿ, ಏಜಿಸ್ ಲೇಔಟ್ 6 ಈಗ ಉತ್ತರಲ್ಲಿ ಮಾಡಿದೀನಿ, ಈಗ ನಾಯ್ಡು ಲೇಔಟ್ ಅಲ್ಲಿ ಮಾಡ್ತಾ ಇದೀವಿ. ಸುಮಾರು ಒಂದು 10 ಬಿಲ್ಡಿಂಗ್ ಮಾಡಿದೀನಿ. ಎಲ್ಲ 60-40ಗಳೇ, ಒಂದೇನು ದೊಡ್ಡ ಇದಿಲ್ಲ. 60-40 30-40ಗಳು ಮಾಡ್ತಾ ಇದೀವಿ ಸರ್. ಕರೆಕ್ಟ್ ಆಗಿ ನಡೀತಾ ಇದೆ, ಹೋಗ್ತಾ ಇದೆ. ಒಂದು 2 ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದೀನಿ ಸದ್ಯ. ಕರೆಕ್ಟ್ ನಾವು 2024 ಜೂನ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಇವರು 2024 ಸೆಪ್ಟೆಂಬರ್ ಡಿಸೆಂಬರ್ ಅಲ್ಲಿ ಈ ಆಸ್ತಿನ ಒಂದು ತಂದಿದ್ದಾರೆ ಕಾನೂನು. ನಾವು ಕಟ್ ಮೇಲೆ ಈ ಆಸ್ತಿ ತಂದಿದ್ದಾರೆ. ಬೈಫರ್ಕೇಶನ್ ಮಾಡಿದ್ರೇನೆ ಅದರಲ್ಲಿ ಮಲ್ಟಿ ಖಾತಾ ವರ್ಕ್ ಆಗ್ತಾ ಇದೆ. ಸಿಂಗಲ್ ಖಾತಾ ಇರೋದು, ಮಲ್ಟಿ ಖಾತಾ ವರ್ಕ್ ಬೈಫರ್ಕೇಶನ್. ನಾವೆಲ್ಲ 5 ಮೋಲ್ಡಿಂಗ್ ಆದ್ಮೇಲೆ ನೀವು ಬೈಫರ್ಕೇಶನ್ ಇಲ್ಲಿಂದ ಕೊಡೋದು. ನಾವು ಕಟ್ಟಿರೋರ್ಗನ್ನ ಏನೋ ಮಾಡಿದ್ರೆ ಈಗ ಬರೋರು ಒಂದೊಂದು ಕಸ್ಟಮರ್, ಈಚ್ ಒನ್ ಕಸ್ಟಮರ್ ಈ ಖಾತಾ ಇದೆಯಾ ಫಸ್ಟ್ ಕೇಳೋದು ಕಸ್ಟಮರ್. ಅದೇ ಯಾಕಂದ್ರೆ ಅವ್ರು ಬಂಡವಾಳ ಹಾಕ್ತಾರೆ, ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತಾರೆ, ಲೋನ್ಗಳು ಮಾಡ್ತಿರ್ತಾರೆ. ಹೌದು, ನಿಮ್ ತರನೇ ಅವರು. ಇದು ಒಂಥರ ಚೈನ್ ಲಿಂಕ್ ಅಲ್ವಾ? ಇವತ್ತು ನೀವು ಕೆಲಸ ನೀವು ಎಲ್ಲಿಂದನೋ ಬಡ್ಡಿ ತಗೊಂಬಂದು ಲೋನ್ ತಗೊಂಬಂದು ಕೆಲಸ ಮಾಡಿಸ್ತಾರೆ. ಹೌದು, ಅವರು ಇಲ್ಲೊಂದು ಅಪಾರ್ಟ್ಮೆಂಟ್ ತಗೋಬೇಕು, ಇನ್ನೊಂದ್ ಮತ್ತೊಂದು ತಗೋಬೇಕಂದ್ರೆ ಸಹಜವಾಗಿ ಅವರು ಒಂದು ಲೋನ್ ಮಾಡಿಸ್ತಾರೆ. ಹೌದು ಸರ್. ಹಿಂಗ್ ತಗೊಂಬಂದು ಒಂದು ಅಪಾರ್ಟ್ಮೆಂಟ್ ಕ್ಲಿಯರ್ ಆಗುತ್ತೆ, ನಿಮ್ಗೆ ಒಂದು ಬಿಸ್ನೆಸ್ ಆಗುತ್ತೆ. ಹೌದು ಎಸ್ ಸರ್. ಆ ತರ ಇರಂಗ ನಾವು ಲೋನ್ ಗಿನ್ ತಗೊಂಡು ಮಾಡಿ ಇಂಟ್ರೆಸ್ಟ್ ಕಟ್ತಾ ಇದೀವಿ. ಕರೆಕ್ಟ್ ಆಗಿ ಇವ್ರು ಈ ಆಸ್ತಿ ತಂದಿರೋದು. ನೆಕ್ಸ್ಟ್ ಏಪ್ರಿಲ್ 3ನೇ ತಾರೀಕಿಂದ ಪವರ್ ಕೊಡೋದಿಲ್ಲ ಇದ್ದಾರೆ. ನಾವು ಡಿ ಕಟ್ಟು, ಡಿ ಬಂದು 1.25 ಲಕ್ಷನೇ, TC 13 ಲಕ್ಷ ಆಗ್ತಾ ಇದೆ. ಅದೆಲ್ಲ ತಂದು ಮಡಗಿ ಬಿಟ್ಟಿರ್ವಿ. ಈಗ
ಕರೆಂಟ್ ಕೊಡೋದಿಲ್ಲ ಅಂದ್ರೆ ಕಸ್ಟಮರ್ ಕರೆಂಟ್ ಇದೆಯಾ ಬುಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸುಮಾರು ಸಾವಿರ ಒಂದ್ 10-20 ಜನ ಬಂದು ರಿಟರ್ನ್ ಕರೆಂಟ್ ಕೊಡಿ, ಈ ಆಸ್ತಿ ಕೊಡಿ ಅಂಟು, ಈ ಖಾತಾ ಕೊಡಿ ಅಂಟು. ಇವರು ಗೌರ್ಮೆಂಟ್ ಇಂದ ನಮ್ಗೆ ಸಿಗ್ತಾರೆ. ಎರಡು ಗೌರ್ಮೆಂಟ್ ರಿಲೇಟೆಡ್ ಇಶ್ಯೂನೇ, ನಮ್ದು ಏನಿಲ್ಲ, ಜೀರೋ. ನೀವು ಇಂಡಿವಿಜುವಲ್ ಖಾತಾ ತಗೊಳಕ್ಕೂ ನೀವು ರೆಡಿ ಇದ್ದೀರಾ? ಹೌದು ಸರ್. ಇವಾಗ ಇಂಡಿವಿಜುವಲ್ ಖಾತಾ ಮಾಡಿಸೋದಕ್ಕೆ ಎಷ್ಟು ಖರ್ಚಾಗ್ತದೆ ನಿಮ್ಗೆ? ಅವ್ರು ಇಷ್ಟನೇ ಹೇಳ್ತಾ ಇಲ್ಲ. ಯಾವ BBMP ಅವರು ಹೋಗಿ ಬೈಫರ್ಕೇಶನ್ ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಈಗ ಹೇಳಿದ್ರೆ ಹೆಂಗೆ ಸರ್ ನೀವು ಕಾನೂನು ತಂದಿದಿರಲ್ಲ, ಸೆಪ್ಟೆಂಬರ್ ಮೇಲೆ ನಮ್ದು ಏನೋ ಸ್ಟಾರ್ಟ್ ಮಾಡಿದ್ರೆ ನೀವ್ ಹೇಳೋದು ಸರಿ. ನಾವು ಜನವರಿ ಏಪ್ರಿಲ್ ಸ್ಟಾರ್ಟ್ ಮಾಡಿದ್ವಿ 2024. ನಮ್ ಕಾನೂನು ತಂದಿದ್ರಂటే ಹೆಂಗ್ ಕೊಡಕ್ ಸಾಧ್ಯ ಸರ್? ನಾವು ಹೊಡಿಯಕ್ಕೂ ಆಗೋದಿಲ್ಲ, ಏನ್ ಡೆಮಾಲಿಷನ್ ಮಾಡಕ್ ಆಗೋದಿಲ್ಲ. ನೀವೇ ಏನಾದ್ರು ಒಂದು ಪರಿಹಾರ ಗೌರ್ಮೆಂಟ್ ಇಂದ ಮಾಡಿ ನಮ್ಗೆ ಈ ಆಸ್ತಿ ಕೊಡ್ಬೇಕು, ಖಾತಾ ಕೊಟ್ರೆ ನಾವು ಸೇಲ್ ಈ ಆಸ್ತಿ ಇಲ್ಲ, PID ಇಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಅದು ಮೈನ್ ಅವರು ಲಿಂಕ್ ಬಿಟ್ಟಿದ್ದು. ಇವಾಗ ನೀವು ಇಂಡಿವಿಜುವಲ್ ಫ್ಲಾಟ್ಸ್ ಗೆ ಇಂಡಿವಿಜುವಲ್ ಖಾತಾಗಳನ್ನ ಮಾಡಿಸ್ಬೇಕು. ಆ ಇಂಡಿವಿಜುವಲ್ ಖಾತಾ ವೈಸ್ ನೀವು ಸೇಲ್ ಮಾಡ್ಬೇಕು. ಆ ಇಂಡಿವಿಜುವಲ್ ಖಾತಾ ನಂಬರ್ ಇದ್ರೇನೆ ಅವ್ರು ರಿಜಿಸ್ಟರ್ ಮಾಡೋದು, ಇಲ್ಲಾಂದ್ರೆ ನೋ ರಿಜಿಸ್ಟರ್. ಅದು ಅದೊಂದು ಪಾರ್ಟ್ ಆಫ್ ನಿಮ್ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಸರ್. ಕರೆಂಟ್ ಅವರು ಏಪ್ರಿಲ್ 3ನೇ ತಾರೀಕು 2025 ಸ್ಟಾರ್ಟ್ ಮಾಡಿದರು. ನಾನ್ DD ಕಟ್ಟಿದ್ದು ಜೂನ್ 1 ಕಟ್ಟಿದ್ದು, 24 ಜೂನ್ ಅಲ್ಲಿ ಇದೆ. ನಮ್ಮ ಇನ್ನೊಂದು 4 ಫ್ಲೋರ್ ಮನೆ ಇದೆ, 18,000 ಬಿಲ್ ಬಂತು ಸರ್. 18,000 ಟೆಂಪರವರಿ 4 ಮನೆಯವ್ರು ಕಟ್ಟಿ ಅಂತ ಅರ್ಧ ನೀವು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಬಿಲ್ಡರ್ ಅರ್ಧ ಕಟ್ಟಿ, ರೆಸಿಡೆನ್ಸಿಯಲ್ ಅರ್ಧ ಕಟ್ತೀವಿ. ಹೌದು, ತಪ್ಪೇನಿದೆ ಅವ್ರದ್ದು? ಯಾಕಂದ್ರೆ ಅವ್ರಿಗೆ ಇವಾಗ ನಿಮಗೆ ಇದು 11,500 ರೂಪಾಯಿ ಒಂದು ಯೂನಿಟ್. ಹೌದಾ? ನೀವು ನಾರ್ಮಲ್ ಕರೆಂಟ್ ತಗೊಂಡ್ರೆ 6 ರೂಪಾಯಿ ಪರ್ ಯೂನಿಟ್, ಅಲ್ಲಿ 12 ರೂಪಾಯಿ 1:2 ಆಯ್ತು ಅಲ್ವಾ? ಹೌದು. ಹಂಗಾಗಿ ಅವ್ರು ಕೇಳ್ತಿರೋದ್ರೂ ತಪ್ಪಿಲ್ಲ. ಆದ್ರೆ ಕರೆಂಟ್ ಅವ್ರು ಬೆಳೆಸಿ ನೀವು ಕರೆಂಟ್ ಬಿಲ್ ಕಟ್ಟೋದನ್ನ ದೊಡ್ಡದವ್ರು ಏನ್ ಗಂಟೆ ಆ ಬಿಲ್ಡಿಂಗ್ 2024 ಜೂನ್ ನಾ ವರ್ಕ್ ಆರ್ಡರ್ ತಗೊಂಡ್ಬಿಟ್ಟಿದೀನಿ. ನಮಗೂ ಈಗ ಸ್ಟಾಪ್ ಮಾಡಿದ್ರೆ ಹೆಂಗ್ ಗೊತ್ತಾಗ್ತೀನಿ? TC ಹಾಕಿದೀನಿ, ಎಲ್ಲಾ ಹಾಕಿದೀನಿ, ಸರ್ವಿಸ್ ಇಲ್ಲ. ಸರ್ವಿಸ್ ತಗೊಳಕ್ಕಾಗಿಲ್ಲ. ನಿಮ್ ಕೇಳಿದ್ರೆ ಸರ್ವಿಸ್ ಅವ್ರು ಕೊಡ್ತಾ ಇಲ್ಲ. ಏಪ್ರಿಲ್ 3 ಸ್ಟಾಪ್ ಮಾಡಿದಾರೆ. ಆವಾಗ 30-40 ಸೆಪ್ಟೆಂಬರ್ 25 ಕೊಟ್ಟಿದ್ದಾರೆ. ಇಂಥವ್ರು ಬಿಡ್ಬೇಕು ತಾನೆ, ನಾವು TC ಸರ್ವಿಸ್ ಎಲ್ಲ ತಗೊಂಡು ನಮ್ಮಂತವ್ರಿಗೆ ಬಿಡ್ಬೇಕಂತ ನಾನು ಕೇಳ್ಕೊಂತಾ ಇದ್ದೀನಿ. ಓವರ್ ಆಲ್ ಆಗಿ ನಿಮ್ಮ ಒಂದು ಗಮನದಲ್ಲಿ ಇರುತ್ತಾರ ಎಷ್ಟು ಬಿಲ್ಡಿಂಗ್ ಇರ್ಬೋದು ಈ ಒಂದು ಉತ್ತರಳ್ಳಿ ಭಾಗದಲ್ಲಿ? ಸುಮಾರು ಒಂದು 500 ಬಿಲ್ಡಿಂಗ್ ಇದೆ ಸರ್. ನಾನು 60-40 ಬರೀ 60-40ನೇ ಒಂದು 500 ಇದೆ. ಯಾರೋ ನಿಮ್ ತರ ಬಿಲ್ಡರ್ಸ್ ಕಟ್ಟಿರೋದು, ಇಂಡಿವಿಜುವಲ್ ಕಟ್ಟಿರೋದು ಅದು ಇದೆ. ಬೇರೆ 300-400 ಇದೆ. ಅದು ಹೆಚ್ಚು ಕಡಿಮೆ ನಿಮ್ಮ ಉತ್ತರಳ್ಳಿ ಭಾಗದಲ್ಲಿ ಒಂದು 1000 ಮನೆ ಇದೆ. ಅವ್ರಿಗೆ ಯಾರಿಗೂ ಕರೆಂಟ್ ಇಲ್ಲ, ಯಾರಿಗೂ ಇಲ್ಲ ಸರ್. ಇವಾಗ ನೋಡಿ, ಸೆಪ್ಟೆಂಬರ್ ಅಲ್ಲಿ ಒಂದು GBI ಆಕ್ಟ್ ಪ್ರಕಾರ ಕೊಡಿ ಅಂತ ಹೇಳಿದ್ರು, G+2 ಕೊಡಿ ಅಂದ್ರು. ಓಕೆನಾ? ಇವಾಗ ಮೊನ್ನೆ ಮತ್ತೆ ಅದಾದ್ಮೇಲೆ 15 ದಿನ ಆದ್ಮೇಲೆ ಇದಕ್ಕೆ ಪುರಸಭೆಗಳಿಗೆಲ್ಲ ಕೊಡಿ ಅಂತ ಹೇಳಿದ್ರು. ಪಟ್ಟಣ ಪಂಚಾಯತಿ ಪುರಸಭೆಗಳು ಕೊಡಿ ಕರೆಂಟ್ ಅಂದ್ರು. ಅದಾದ್ಮೇಲೆ ಮೊನ್ನೆ ಏನ್ ಹೇಳಿದ್ರು, ಆಯ್ತು ಗ್ರಾಮೀಣ ಪ್ರದೇಶಗಳಿಗೆ ಕರೆಂಟ್ ಕೊಡಿ ಅಂದ್ರು. ಎಲ್ಲವೂ ಚೆನ್ನಾಗಿದೆ ಸರ್. ಆದ್ರೆ G+2 ಸ್ಟಿಲ್ +3 ಮಾತ್ರ ಕೊಟ್ಟಿದ್ದಾರೆ. ಅದಕ್ಕಿಂತ ಮೇಲೆ 60-40 ಇರೋರಿಗೆ ಇವರ ಪರಿಸ್ಥಿತಿ ಇವ್ರಿಗೆ ಅರ್ಥ ಆಗ್ತಿಲ್ವೋ? ಅಥವಾ ನೀವು ಒಂದು ಏನ್ ಬಿಲ್ಡರ್ಸ್ ಅಸೋಸಿಯೇಷನ್ ಅಂತ ಇರುತ್ತೆ, ನಿಮ್ಮಲ್ಲೂ ಒಂದು ಯಾರೋ ಮುಖ್ಯಸ್ಥರು ಇರ್ತಾರೆ, ಇವ್ರು ಯಾರು ನೀವು ಸರ್ಕಾರಕ್ಕೆ ಅಹವಾಲು ಕೊಟ್ಟಿಲ್ವಾ ಅಥವಾ ಸರ್ಕಾರದ ಗಮನಕ್ಕೆ ತಂದಿಲ್ವಾ? ನೀವು ಕೊಟ್ಟಿದ್ದರು, ಸಾರ್ ಹತ್ರ ಮಾತಾಡಿದರು, ಸಾಯಿಬರ್ ಹತ್ರ, ಅವರು ಕಾಂಗ್ರೆಸ್ ಪಕ್ಷದಿಂದ. ಯಾರ ಹತ್ರ? DK ಸಾಹೇಬ್ರ ಹತ್ರ ಎಲ್ಲ ಮಾತಾಡಿದರು, ಆನ್ಲೈನ್ ಎಲ್ಲ ಬಂದಿದ್ದೆವು. ಇದ್ರೇನು ಅವರು ಇದು ಗಮನ ಉಳಿಸ್ಬೇಕಂತ ಹೇಳ್ತಾ ಇದ್ದೀನಿ. ಬಿಫೋರ್ ನಾವು ಮಾಡಿದ್ವಲ್ಲ 2024 ಪ್ಲಾನ್ ಎಲ್ಲ, ಅದು ಕೊಡಿ ಸಾರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಈಗ ನೀವೇನ್ ಕಾನೂನು ಇದೆಯೋ ಅದ್ ಪ್ರಕಾರನೇ ಕಟ್ಟೋಣ, ಆಗಿಲ್ಲ ಅಂದ್ರೆ ನಾವು ನಿಲ್ಸ್ಬಿಡ್ತೀವಿ. ನಾವು ಕಟ್ಟಿದ್ರೆ ಬಿಡಿ ಸಾರ್ ಅಂತ ಕೇಳ್ಕೊಂತಾ ಇದೀವಿ. ಇನ್ನೇನಿಲ್ಲ, ಅವತ್ತು ಮಿಸ್ಟೇಕ್ ಅನ್ನು ನಾನು ಹೇಳ್ತಾ ಇಲ್ಲ ಗೌರ್ಮೆಂಟ್. ನಾವು ಕಟ್ಟಿ ಕನ್ಸ್ಟ್ರಕ್ಷನ್ ಕ್ಲೋಸ್ ಆಗಿದೆ ಅಲ್ಲ, DD ಎಲ್ಲ ಕಟ್ಟಿದೀವಲ್ಲ KEB, ಅದು ಮಾತ್ರ ರಿಲೀಸ್ ಮಾಡಿ ಸಾರ್. PID ನಂಬರ್ ಇಲ್ಲಾಂದ್ರೆ ರಿಜಿಸ್ಟರ್ ಇಲ್ಲ. ನಂದು ಸುಮಾರು 5 ಫ್ಲಾಟ್ ಬುಕ್ ಆಗಿದ್ದು, ಒಬ್ಬೊಬ್ಬದ್ದು 50 ಲಕ್ಷ DD ಇದೆ. ಅವ್ರು ಕೊಡೋದು 5 ಲಕ್ಷನೇ ಅಗ್ರಿಮೆಂಟ್ಗೂ. ಸುಮಾರು 4.5 ಕೋಟಿ ಬ್ಯಾಂಕ್ DD ಇದೆ, ರಿಜಿಸ್ಟರ್ ಇಲ್ಲ. ಏನ್ ಬರೋಕೆ ಚಾನ್ಸಸ್ ಇಲ್ಲ, ರಿಜಿಸ್ಟರ್ ಇಲ್ಲ, PID ಇಲ್ಲ. ನಾವು ಹಳೇದು ಕೊಡಿ ಸರ್, ಹೊಸದಕ್ಕೂ ನೀವು ಕಾನೂನು ಯಾವಾಗ ತಂದಿದಿರೋ ಆವಾಗಿಂದ ನಾವು ಮಾಡಿದ್ರೆ ನಮ್ ದೊಡ್ಡ ಮಿಸ್ಟೇಕ್. ಯಾರು ಬಿಲ್ಡರ್ ಇಲ್ಲಿ ಕಾನೂನಿಗೂ ಆಪೋಸಿಟ್ ಹೋಗ್ಬಾರ್ದು. ಈಗ ಹಳೇದು ನೀವು ಬಿಫೋರ್ ಕಾನೂನು ಕೊಡ್ಬೇಕಲ್ಲ ಸರ್, ನಾನ್ ಕೇಳ್ಕೊಂತಾ ಇದ್ದೀನಿ. ನಾವು ಇಲ್ಲಿ ಒಂದು ಗಮನಿಸಬೇಕಾಗಿರೋ ವಿಚಾರ, ಆಲ್ರೆಡಿ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ,
1976ರಲ್ಲಿ ಬಂದಂತ ಮುನ್ಸಿಪಾಲಿಟಿ ಬೈಲದ ಅಡಿಲಿ ಅಥವಾ ಮುನ್ಸಿಪಾಲಿಟಿ ಬೈಲದ ಪ್ರಕಾರ ಅವತ್ತಿಂದನೂ ನಡ್ಕೊಂಡ್ ಬಂದಿದ್ರೆ ಇವತ್ತು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬರ್ತಿದ್ದಿಲ್ಲ. ಆದ್ರೆ ಅವತ್ತಿಂದ ಯಾವುದನ್ನು ಗಮನ ಹರಿಸದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಉಡಾಫೆತನ ಮಾಡ್ಕೊಂಡು ಒಂದಿಷ್ಟು ಜನಗಳ ಹತ್ರ ದುಡ್ಡುಗಳನ್ನ ಇಸ್ಕೊಂಡು ಅವ್ರವ್ರ ಮನ್ಸಿಗೆ ಬಂದಂಗೆ ಕಟ್ಟಕ್ ಬಿಟ್ಟು ಇವತ್ತು ಏಕಾಏಕಿ ಸುಪ್ರೀಂ ಕೋರ್ಟ್ ಹೇಳ್ತು ಹಂಗಾಗಿ ನಾವು ಕರೆಂಟ್ ಕೊಡಲ್ಲ, ಎಲ್ಲವನ್ನೂ ಮಿಸ್ಟೇಕ್ಸ್ ನ ಕನ್ಸ್ಯೂಮರ್ಸ್ ಅಥವಾ ಸಾರ್ವಜನಿಕರೇ ಮಾಡಿದ್ದಾರೆ, ನಮ್ಮ ಅಧಿಕಾರಿಗಳದ್ದು ಏನೂ ತಪ್ಪಿಲ್ಲ ಅಂತ ತಿಪ್ಪೆ ಸಾರಿಸುವಂತ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ನನ್ಗೆ ಅನಿಸ್ತಿರೋ ಭಾವನೆ. ಯಾಕಂದ್ರೆ ಇವತ್ತು ಕಾನೂನು ಬಂದಿದೆ ಕರೆಕ್ಟು, ಕಾನೂನಿನ ಅರಿವು ಮೂಡಿಸ್ಬೇಕಾಗಿರೋರು ಯಾರು? ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು. ಆ ಕಾನೂನಿನ ಅರಿವು, ನಾನೊಬ್ಬ ಸಾಮಾನ್ಯ, ನಾನು ಓದಿಲ್ಲ, ನನಗೆ ಗೊತ್ತಿರೋದೇನು ದುಡಿಮೆ, ಯಾವುದೋ ಒಂದು ಮೂಲದಿಂದ ಯಾವುದೇ ರೀತಿಯಾದ ಅಕ್ರಮಗಳನ್ನ ಮಾಡದೆ ಒಂದು ಮೂಲದಿಂದ ದುಡಿಮೆ ಮಾಡುವಂತಹ ಒಂದು ಜ್ಞಾನ ನನ್ನಲ್ಲಿದೆ. ಹಂಗಾಗಿ ನಾನು ಆ ಒಂದು ಜ್ಞಾನ ಇಟ್ಕೊಂಡು ನಾನು ದುಡಿಮೆ ಮಾಡಕೊಂಡಿದ್ದೀನಿ. ನನಗೆ ಇಷ್ಟು ಫ್ಲೋರ್ ಕಟ್ಟಬೇಕು, ಇಷ್ಟು ಫ್ಲೋರ್ ಕಟ್ಟಬೇಕು ಅಲ್ಲ. ಇನ್ನೊಂದು ಪ್ರಾಜೆಕ್ಟ್ಗೆ ನನಗೆ ಅದು ಅನುಕೂಲ ಆಗುತ್ತೆ ಅಂದ್ರೆ ನಾನು ಸಹಜವಾಗಿ ಇನ್ನೊಂದು ಫ್ಲೋರ್ ಕಟ್ಟೋದ್ರಲ್ಲಿ ತಪ್ಪೇನಿದೆ? ಇವಾಗ ನಿಮ್ಮ ಒಂದು ನಿಯಮದ ಅಡಿಯಲ್ಲಿ ಕಟ್ಟಿಲ್ಲ ಅಂದಾಗ ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅಲ್ಲಿ? ಸರಿ, ಇವಾಗ ನೀವು ಒಂದು ಅನಾಥರೈಸ್ಡ್ ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. 3 ಫ್ಲೋರ್ ನಿಮ್ಗೆ ಅಪ್ರೂವಲ್ ಇತ್ತು, 4ನೇ ಫ್ಲೋರ್ ಕಟ್ತಾ ಇದ್ದೀರಾ ಅಂತ ನಿಮ್ಮ ಹತ್ರ BBMP ಅಧಿಕಾರಿಗಳು ಬಂದಿಲ್ವಾ? ಬರ್ತಾರು, ಅವರು ಏನಿದೆಯೋ ನೋಡ್ತಾರು, ಹೋಗ್ತಾರು, ಕಟ್ಟುಬಾರ್ದನೆ ಹೇಳ್ತಾರು. ಇದೇನೋ ನಡೀತಾ ಇದೆ ಪ್ರಾಸೆಸ್ ಇಷ್ಟು ದಿನ. ಇಲ್ಲನೇ ಈ ಒಂದೇನಿಲ್ಲ, ಇವತ್ತು 2025-26 ಇದು ಸುಮಾರು ಒಂದು 10-15 ವರ್ಷದಿಂದ ಆಗ್ತಾ ಇದೆ. ಈಗ ಹೊಸ ಕಾನೂನು ತಂದಿದ್ದಾರೆ, ಇಷ್ಟೇ ಇರಬೇಕು, ಇಷ್ಟು 3 ಮೀಟರ್ ಬಿಡಬೇಕು, ಸೈಡು ರೈಟ್ ಸೈಡು ಲೆಫ್ಟ್ ಸೈಡು ಫ್ರಂಟ್ 5 ಮೀಟರ್. ಅದೇ ಕಾನೂನು ಹೋಗೋಣ. ಈಗ ನಾವೆಲ್ಲ ಕಟ್ಟಿದೆ, ಏನ್ ಮಾಡೋದನ್ನೇ ನಾನು ಕೇಳ್ತಾ ಇದ್ದೀನಿ. ಆಯ್ತು ಸರ್, ನಿಮ್ಮ ಪ್ರಕಾರ ಒಪ್ತೀನಿ ಸರ್ ನಾನು. ನೀವು ಕಟ್ಟಿದ್ದೀರಾ, ಕಟ್ಟಿರೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಾನ್ ಕೇಳ್ತೀನಿ ಸರ್, ಇವಾಗ ನಿಮ್ದು ಇದೊಂದು 60-40 ಸೈಡ್ ಹೌದಾ? 60-40 ಸೈಡ್ಗೆ ಆಸ್ ಪರ್ ಇವತ್ತಿನ ಬೈಲ ಪ್ರಕಾರ ಮುಂದ್ಗಡೆ 2.2 ಮೀಟರ್ ಅಂತ ಹೇಳ್ತಾರೆ, ಅಕ್ಕಪಕ್ಕದಲ್ಲಿ 1 ಮೀಟರ್, ಹಿಂದ್ಗಡೆ 1.2 ಮೀಟರ್ ಅಂತ ಹೇಳ್ತಾರೆ. ಹೌದು ಸರ್, ಇಷ್ಟನ್ ಬಿಟ್ರೆ ನೀವು ಹಾಕಿರೋ ಬಂಡವಾಳ ಇವತ್ತಿನ ಬೆಂಗಳೂರಿನ ರೇಟ್ ಪರಿಸ್ಥಿತಿಗೆ ನಿಮ್ಗೆ ವರ್ಕೌಟ್ ಆಗುತ್ತಾ? 99% ನಮಗೂ ಆಗೋದಿಲ್ಲ. ಅವ್ರ ಕಾನೂನು ಪ್ರಕಾರ ಕಟ್ರೆ ಪರ್ಚೇಸಿಂಗ್ ಬರೋದಿಲ್ಲ. ಕಸ್ಟಮರ್ಗಳು ತುಂಬಾ ಸಿಕ್ಕದಾಗ್ಬಿಟ್ಟಿದೆ. ಅವ್ರಿಗೂ ಡಬಲ್ ಬೆಡ್ರೂಮು ಕಟ್ಟಕ್ ಆಗೋದಿಲ್ಲ. ಅವ್ರಿಗೆ ಏನ್ ಕಾನೂನು ಇದೆ 60-40 ಕಟ್ಟಕ್ ಸಾಧ್ಯನೇ ಇಲ್ಲ. ಒಂದು ಫ್ಲೋರ್ ಒಂದು ಕಟ್ರೆ ಕೂಡ ಇವತ್ತು ರೇಟ್ ಎಕ್ಸಾಂಪಲ್ ಗುಬ್ಲಾಲ ಉತ್ತರಲ್ಲಿ ಏರಿಯಾ ಎಲ್ಲ 20,000 ಇದೆ ಅಡಿ, 15,000 ಇದೆ ಪರ್ ಸ್ಕ್ವೇರ್ ಫೀಟ್. ನೀವು ಆ ರೇಟ್ ಈಗ 60-40 ತಗೋಬೇಕಂದ್ರೆ 4 ಕೋಟಿ ಆಗ್ತೀನಿ, ಕಟ್ಟೋಕು 2.5 ಕೋಟಿ GST ಕಟ್ಬೇಕು 5% ಫ್ಲಾಟ್ ವೈಸ್. ಕಸ್ಟಮರ್ ಅದು ಕೋಟಿ ಕೊಡೋದಿಲ್ಲ. ಈಗ ನಾವು ಎಕ್ಸಾಂಪಲ್ 65 ಲಕ್ಷ ಮಾಡ್ತಾ ಇದೀವಿ ಒಂದು ಫ್ಲಾಟ್, 2 ಮನೆ ಕಟ್ಟಿ 60-40. ಅವ್ರ ಕಾನೂನು ಪ್ರಕಾರ ಕಟ್ರೆ 1.25 ಕೋಟಿ ಹೆಂಗ್ ಬರ್ತಾರೆ? ನಮ್ಮ ಹತ್ರ ಬರೋದಿಲ್ಲ. ಯಾರು OCC ಮಾಡ್ತಾರೋ ಅಲ್ಲಿ ಹೋಗ್ತಾರೋ. 60-40 ಕಟ್ಟೋಕೆ ಸಾಧ್ಯ, 50-80 ಕಟ್ಟೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಕಾನೂನು ಮಾಡಿ ತಪ್ಪಿಲ್ಲ. ಒಂದು 2 ಅಡಿ ಬಿಡಿ, ಐ ಮೀನ್ 1.5 ಮೀಟರ್ ಬಿಡೋದು ಮಾಡಿ. ಖಂಡಿತವಾಗ್ಲು ಒಂದು ಇಲ್ಲಿ ಸರ್ಕಾರವು ಅರ್ಥ ಮಾಡ್ಕೋಬೇಕು. ನೀವ್ ಹೇಳೋ ಪ್ರಕಾರ ಒಂದು 30-40 ಸೈಡ್ ತಗೊಳ್ಳೋಣ ಎಕ್ಸಾಂಪಲ್. ಆ 30-40 ಸೈಟ್ ಅಲ್ಲಿ ನೀವ್ ಹೇಳೋ ಪ್ರಕಾರ ಒಂದು ಸೈಡ್ಗೆ 480 ಸ್ಕ್ವೇರ್ ಫೀಟ್ ಗಳ ಸೆಟ್ ಬ್ಯಾಕ್ ಬಿಡಬೇಕು ಅಂತ ನೀವ್ ಹೇಳ್ತೀರಾ. ಆಯ್ತು, ಇವಾಗ ಅದಕ್ಕೆ ಎಕ್ಸಾಮ್ಷನ್ ಕೊಟ್ಟಿದ್ದೀರಾ, ಅದೊಂದು ಅಟ್ಟಿಗಿರ್ಲಿ. ಇವಾಗ 60-40ಗೆ ನೀವು ಎಕ್ಸಾಮ್ಷನ್ ನೀವು ಸೆಟ್ ಬ್ಯಾಕ್ ಅಂತ ಹೋದ್ರೆ ಕನಿಷ್ಠ ಇವ್ರಿಗೆ 2,400 ಸ್ಕ್ವೇರ್ ಫೀಟ್ ಅಲ್ಲಿ 1,000 ಸ್ಕ್ವೇರ್ ಫೀಟ್ ಇವ್ರಿಗೆ ಸೆಟ್ ಬ್ಯಾಕ್ ಹೋಗುತ್ತ್ರಿ. 1,000 ಸ್ಕ್ವೇರ್ ಫೀಟ್ ಸೆಟ್ ಬ್ಯಾಕ್ ಹೋದ್ರೆ ಇವ್ರ ಸೈಟ್ ಉಳಿಯೋದು 1,400 ಸ್ಕ್ವೇರ್ ಫೀಟ್. 1,400 ಸ್ಕ್ವೇರ್ ಫೀಟ್ ಅಲ್ಲಿ ಇವ್ರು ಏನ್ ಅಪಾರ್ಟ್ಮೆಂಟ್ಸ್ ಕಟ್ತಾರೆ, ಯಾವ ರೀತಿಯಾಗಿ ಅದನ್ನ ಸೇಲ್ ಮಾಡ್ತಾರೆ, ಯಾವ ರೀತಿಯಾಗಿ ಅದರಲ್ಲಿ ಇವ್ರು ವರ್ಕೌಟ್ ಮಾಡ್ಕೊಂಡು ಇವ್ರು ಅದರಲ್ಲಿ ಲಾಭ, ಕಸ್ಟಮರ್ ಅದಕ್ಕೆ ಹೆಂಗೆ ಆ ರೇಟ್ಗೆ ಹೊಂದ್ಕೋತಾರೆ. ಇದು ಯಾವುದೇ ಆಗ್ಲಿ ಒಂದು ಏನು ಮರ್ಮಾಂಗಕ್ಕೆ ಪೆಟ್ಟು ಕೊಡುವಂತಹ ಕೆಲಸ ಆಗ್ಬಾರ್ದು. ಇವತ್ತು ಅದೇ ಆಗಿರೋದು. ಸರಿ, ಇಲ್ಲಿ ಸರ್ಕಾರ ಅಟ್ಲೀಸ್ಟ್ ಒಂದು ಸುಪ್ರೀಂ ಕೋರ್ಟ್ಗೆ ಅಹವಾಲು ಹೋಗೋದಾಗಿತ್ತಲ್ಲ, ಸ್ವಾಮಿ ಈ ತರ ಇದೆ, ನಮ್ಮ ಪರಿಸ್ಥಿತಿ ಈ ತರ ಇದೆ, ರಿಯಲ್ ಎಸ್ಟೇಟ್ ಉದ್ಯಮನೇ ಬಿದ್ದೋಗುತ್ತೆ, ಹಂಗಾಗಿ ಇದಕ್ಕೊಂದಿಷ್ಟು ಏನೋ ಇನ್ನೊಮ್ಮೆ ಪರಿಷ್ಕರಣೆ ಮಾಡಿ ಇದ್ರಲ್ಲಿ ಏನಾದ್ರು ಇನ್ನೂ ಕಮ್ಮಿ ಮಾಡ್ಬೋದು ಅಂತ ಅದನ್ನ ಮಾಡ್ಬೋದಾಗಿತ್ತು. ಹೋಗ್ಲಿ, ಮುನ್ಸಿಪಾಲಿಟಿ ಬೈಲ ತಿದ್ದುಪಡಿಗೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಂಗಿಲ್ಲ, ನೀವೇನು ಸಂವಿಧಾನ ತಿದ್ದುಪಡಿ ಮಾಡ್ತಾ ಇಲ್ಲ. ನೀವು ಯಾಕೆ ಮುನ್ಸಿಪಾಲಿಟಿ ಬೈಲಾನೆ ಒಂದಿಷ್ಟು ತಿದ್ದುಪಡಿಗಳನ್ನ ಮಾಡಬಾರ್ದಾಗಿತ್ತು? ಇಷ್ಟೆಲ್ಲ ಸಮಸ್ಯೆ ಇದೆ ಸರ್. ಓವರ್ ಆಲ್ ಆಗಿ ಹರೀಶ್ ಅವ್ರಿಗೆ ಎಷ್ಟು ಸಾಲ ಇದೆ ಇವತ್ತು?
ಇದೆಯಾ ಸರ್ ಒಂದು 3-4 ಕೋಟಿ ಇದೆಯಾ ಅಷ್ಟೇ. ಅದು ಬಡ್ಡಿ ಗಿಡ್ಡಿ ಕಟ್ಕೊಂಡು 3-4 ಕೋಟಿ ಪ್ಲಸ್ ಲೋನು ಇದೆಯೇ. ಲೋನು ಅಲ್ಲ ಒಂದ್ 8-9 ಇರ್ಬೋದು ಸರ್ ಅಂದಾಜು. 8-9 ಕೋಟಿ ಸಾಲ ಇದೆ ನಿಮ್ಗೆ. ಒಂದು ಪೈಸಾ ಕೈಗೆ ಬಂದಿಲ್ಲ. ಸುಮ್ಮನೆ ಅವ್ರಿಗೂ ಇಂಟ್ರೆಸ್ಟ್ ಕಟ್ಟಕ್ ಆಗ್ತಾ ಇಲ್ಲ, ಇಲ್ಲಿ ಈ ಖಾತಾನು ಕೊಡಕ್ ಆಗ್ತಾ ಇಲ್ಲ. ಇವ್ರು ಕೊಟ್ರೆ ನನ್ಗೆ ಅದೇನೋ ಕಷ್ಟ ಇಲ್ಲ, ಇವ್ರು ಕೊಟ್ಟಿಲ್ಲ ಹಂಗ ಹಿಂಗ್ ಮಾಡ್ಬಿಟ್ಟಿದಾರೆ. ನಾನು ಅನ್ಎಕ್ಸ್ಪೆಕ್ಟೆಡ್ ಈ ಖಾತಾನೆ ಅನ್ಎಕ್ಸ್ಪೆಕ್ಟೆಡ್ ನನ್ನ ಲೈಫಲ್ಲಿ ಬಂದು ಸಾವಿರಾರು ಜನ ಕೆಲಸ ಕೊಟ್ಟಿದ್ದೀನಿ. ಅದು ಕನ್ನಡ ಅಲ್ಲಿ ಬಂದು ಕನ್ನಡ ಅವ್ರಿಗೆ ಕೊಟ್ಟಿದ್ದೀನಿ, ಹೊರಗಡೆ ದೇಶ ಅವ್ರಿಗೆ ಕೊಟ್ಟಿಲ್ಲ ನಾನು. ನಮ್ನಿಂಗ್ ಆಕ್ಚುಲಿ ಒಂದು 60-40 ಇಂಡೈರೆಕ್ಟ್ ಪಾರ್ಟ್ನರ್ ಟು ದ ಗೌರ್ಮೆಂಟ್. ಒಂದು 50-60 ಲಕ್ಷ ಅವ್ರಿಗೂ ಟ್ಯಾಕ್ಸ್ಗಳು, ರೋಡು, ಪ್ಲಾನ್ ಸ್ಯಾಂಕ್ಷನ್ಗೂ ಅದಕ್ಕೆಲ್ಲ ಪ್ರತಿಯೊಂದು ಬಿಲ್ ಮಿನಿಮಮ್ 50-60 ಲಕ್ಷ ಗೌರ್ಮೆಂಟ್ ಕೊಡ್ಲೇಬೇಕು. ಕೊಡ್ತಾರ. ಹಂಗಿದ್ರೆ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ರಸ್ತೆಗಾಗಿರ್ಬೋದು, ಹೌದು, ಪ್ಲಾನ್ ಸ್ಯಾಂಕ್ಷನ್ ಆಗಿರ್ಬೋದು, ಹೌದು, ಇಂಡಿವಿಜುವಲ್ ಆಗಿ ಟ್ಯಾಕ್ಸ್ ಕಟ್ಟುವಂತದ್ದಾಗಿರ್ಬೋದು, GST ಆಗಿರ್ಬೋದು. ಹೌದು. ಈ ಪ್ರಕಾರ ಹೆಚ್ಚು ಕಡಿಮೆ ನೀವು ಒಬ್ಬ ಬಿಲ್ಡರ್ ನೀವು ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಹೌದು, ಕನಿಷ್ಠ 50 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಕಟ್ತೀರಾ. 100% ಅದು ಮಿಸ್ಸಿಂಗೇ ಇಲ್ಲ. ಕಮ್ಮಿ ಮಿನಿಮಮ್ 550 ಲ್ಯಾಕ್ ಹೇಳ್ತಾ ಇದ್ದೀವಿ. ಆಯ್ತು, ನೀವು ಇವಾಗ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಕನಿಷ್ಠ ನಿಮ್ಮಲ್ಲಿ ಒಂದು 150 ಜನ ಕೆಲಸ ಮಾಡಲ್ವಾ? 100% ಮಾಡ್ತಾರೆ ಸರ್. 150 ಲೇಬರ್ ಮಾಡಿ ಮಾಡ್ತಾರೆ. 150 ಜನ ಲೇಬರ್ ಕೆಲಸ ಮಾಡ್ತಾರೆ ಅಲ್ವಾ? ಆ 150 ಜನಕ್ಕೆ ಕೆಲಸ ಕೊಡ್ತೀರಾ ನೀವು? ಆ 150 ಜನ ಫ್ಯಾಮಿಲಿನೂ ಲೈಫ್ ರನ್ ಆಗಿ ಇಂಟು 4 ಜನರಲ್ 4 ಇಟ್ಕೊಳ್ಳೋಣ, ಗಂಡ ಹೆಂಡತಿ ಮಕ್ಕಳು ಅಂತ ಇಟ್ಕೊಳ್ಳೋಣ. ಹೌದು, ಅದರಿಂದ ಫೀಸ್ ಕಟ್ಟೋದು ಅದೆಲ್ಲ ನಡೀತಿಂది ಪಾಪ. ಎಲ್ಲರೂ ಅಫೆಕ್ಟ್ ಆಗಿ ನಾನಿಲ್ಲ. ಇಡೀ ಇವನ್ ನೀವು ಸ್ಟೀಲ್ ಅವನ್ ಕೇಳಿ, ಕನ್ಸ್ಟ್ರಕ್ಷನ್ ಮೇಸ್ತ್ರಿ ಅವನ್ ಕೇಳಿ, ಯಾವ ಫೀಲ್ಡ್ ಈ ಟೇಲ್ಸ್ ಅವರು, ಗ್ರಾನೈಟ್ ಅವರು, ಲಿಫ್ಟ್ ಅವರು, ಯಾರು ಕೇಳ್ದನು ಫುಲ್ ಪ್ರಾಬ್ಲಮೇ. ಸುಮಾರು ಒಂದು ಮ್ಯಾನುಫ್ಯಾಕ್ಚರ್ 100% ಪ್ರಾಬ್ಲಮ್. ಅವ್ರಿಗೆ ಒಂದೇ ಅಡ್ವಾಂಟೇಜು, ಈ ಸ್ಟೇಟ್ ಬಿಟ್ರೆ ಅದರ್ ಸ್ಟೇಟ್ ಸಿಗ್ಬೋದು, ನಾವು ಹೋಗಕ್ ಆಗೋದಿಲ್ಲ ಅಲ್ಲ. ಈ ಸ್ಟೀಲ್ ಅವರು ಅಲ್ಲ, ಅವ್ರವ್ರು ಸಾಪ್ ಇಟ್ಕೊಂಡು ಇರ್ತಾರು, ಅವ್ರೆಲ್ಲಿ ಹೋಗಕ್ ಆಗ್ತದೆ. ಮ್ಯಾನುಫ್ಯಾಕ್ಚರ್ ಅದರ್ ಸ್ಟೇಟ್ ಹೋಗಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡಕ್ ಆಗೋದಿಲ್ಲ. ಇಲ್ಲಿದ್ರೆ ಇಲ್ಲೇ ಮಾಡ್ಬೇಕು ನಮ್ ಸಿಚುವೇಶನ್. ಹಿಂಗ್ ಮಾಡಿದ್ರೆ ಗೌರ್ಮೆಂಟ್ಗೂ ಇಂಡೈರೆಕ್ಟ್ ಪಾರ್ಟ್ನರ್ ಇದೀವಿ. ಅದು ಅವ್ರಿಗೆ ಗೊತ್ತೋ ಇಲ್ಲ, ಅವ್ರ ಅಕೌಂಟ್ಸ್ ಮಾಡಿದವ್ರು ಗೊತ್ತಿಲ್ಲ. ಒಂದೊಂದು ರಿಜಿಸ್ಟ್ರೇಷನ್ ಪಾಪ ಒಬ್ಬೊಬ್ಬ ಫ್ಲಾಟ್ ಅವ್ರು ಈಗ 8 ಫ್ಲಾಟ್ ಇದೆ, 5 ಲಕ್ಷ ಒಂದು ಫ್ಲಾಟ್ಗೆ ಇವತ್ತು 7.6 ಅವ್ರದ್ದು, 5 ಲಕ್ಷ ಅವ್ರದ್ದು ಸ್ಟಾಂಪ್ ಡ್ಯೂಟಿ. 8-5 40 ಲಕ್ಷ, 5 ಲಕ್ಷ, 40 ಲಕ್ಷ ಅಲ್ಲೇ ಕಟ್ಟಿದಿರಿ. ಇದು ನಾನು ಇಂಡೈರೆಕ್ಟ್ 50 ಬಿಟ್ಟು ಹೇಳ್ತಾ ಇದ್ದೀನಿ. 50 ಬಿಟ್ಟು 4 ಬರೇ ಇದಕ್ಕೇನು ಯಾವ್ದು ರಿಜಿಸ್ಟ್ರೇಷನ್ ಫೀಸು. ಅದನ್ನೇ ಹೇಳ್ತಾ, ಇಷ್ಟು ಇಂಡೈರೆಕ್ಟ್ 90 ಲಕ್ಷ, 1 ಕೋಟಿ 60-40 8 ಮನೆಗೆ ಪಾರ್ಟ್ನರ್. ಇದ್ರೇನು ಹಿಂಗ್ ಮಾಡಿದ್ರೆ ನಾವು ಮುಂದಕ್ಕೆ ಹೆಂಗ್ ಹೋಗೋದು? ಯಾರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗೋದು? ನಾವು ಗೌರ್ಮೆಂಟ್ ನಂಬಿಟ್ಟು ಬಂದಿದ್ವಿ, ಸರ್ಕಾರ ನಂಬಿದೀವಿ. ಕಾಂಗ್ರೆಸ್ ಬಂದ್ರೆ ಏನೋ ಒಂದು ಒಳ್ಳೆ ಮಾತಿಂದ ಕಾಂಗ್ರೆಸ್ಗೆ ಓಟ್ ಹಾಕಿದ್ವಿ. ಇದ್ರೇನು ಹಿಂಗ ಆಗಿದ್ರೆ ನಾವ್ ಯಾವ ಸಾಯಿಬರ್ ಹತ್ರ ಹೋಗಿ ಕೇಳುವುದು? ನೀವೇ ಹೇಳಿ ಸರ್. ಇವಾಗ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಸರ್. 1 ಲಕ್ಷ ಇಲ್ಲ ಸರ್, ನೀವು ನಂಬೋದಿಲ್ಲ. 15 ಕೋಟಿ 10 ಕೋಟಿ ಪ್ರಾಪರ್ಟಿ ಇದೆ, 1 ಲಕ್ಷ ಕೊಡೋಕೆ ಆಗ್ತಾ ಇಲ್ಲ. ಅಷ್ಟು ಕಷ್ಟ ಇದೆ. ಅದು ಹೊರಗಡೆ ಹೇಳ್ಬಾರ್ದಂದ್ರೆ ಸುಮ್ಮನೆ ಯಾರು ಕೇಳ್ಕೊಳೋದು? ಯಾರ ಹತ್ರ ಹೋಗಿ ಹೇಳುವುದು? ಒಬ್ಬರ ಹತ್ರ ಹೇಳಿದ್ರೆ ಪರವಾಗಿಲ್ಲ ಸರ್. 15 ಕೋಟಿ ಇಟ್ಕೊಂಡ್ಗೂ 2 ಲಕ್ಷ ಕೊಡೋಗಿಲ್ಲ ಅಂದ್ರೆ ಕಷ್ಟ. ನೀವೇ ಯೋಚನೆ ಮಾಡಿ. ಈ ಓಪನ್ ಮಾಡಿ ನನ್ನ ಫೋನ್ ತೋರಿಸಿ, ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಫೀಸ್ ಕಟ್ಟಿಲ್ಲ. ಒಬ್ಬನಿಗೆ 48,000, ಒಬ್ಬನಿಗೆ 54,000. ಡೆಲ್ಲಿ ಪಬ್ಲಿಕ್ ಸ್ಕೂಲು ಬಾಲ್ವಿನ್ ಕಟ್ಟೇ ಇಲ್ಲ, ಪೆನಾಲ್ಟಿ ಹಾಕೊಂಡು ಹೋಗ್ತಾ ಇದಾರೆ. ಒಬ್ಬನ್ ಡಿಸೆಂಬರ್ಗೂ ಲಾಸ್ಟ್ ಡೇಟ್ ಆಗೋಯ್ತು, ಒಬ್ಬನ್ ನವೆಂಬರ್ ಲಾಸ್ಟ್ ಡೇಟ್ ಆಗೋಯ್ತು. 21,000 ಕಟ್ಟಿಲ್ಲ. ಇಲ್ಲಾಂದ್ರೆ ನಾನು ನಿಮ್ ಕದ್ದು ಯೂಟ್ಯೂಬ್ ಅಲ್ಲಿ ಮಾಡಿ ಸರ್ ಅಂತ ಕಣ್ಣಲ್ಲಿ ಅದು ನೀರ್ ಹಾಕಿಲ್ಲ ಅಷ್ಟೇ ಸರ್. ಬಂಡವಾಳ ಹಾಕ್ಬಿಟ್ಟು ಏನ್ ಮಾಡೋದು? ಇಲ್ಲಿ ಸರ್ಕಾರ ನಂಬ್ಕೊಂಡೇ ಬರ್ತಾ ಇದ್ವಿ. ನಾವೇನಿದು ಇಲ್ಲಿ ಸೇಲ್ ಮಾಡಿ ಇನ್ನೊಂದ್ ಜಾಗ ಹೋಗಿ 10 ಜನ ಕೆಲ್ಸನೇ ಕೊಡೋ, ನಾವ್ ಮನೆಗೆ ತಗೊಂಡು ಹೋಗೋದಿಲ್ಲ. ಸ್ವಲ್ಪ ಉಳ್ದಿದೆ ನಮ್ಮ ಮನೆ ಖರ್ಚುಗಳು, ಫೀಸ್ಗಳು ಆಗೋಯ್ತು. ಸ್ವಂತ ಮನೆ ಇಲ್ಲ ಸರ್, ಹೇಳ್ತೀನಿ, ಇಷ್ಟು ಕೋಟಿ ಸ್ವಂತ ಮನೆ ಇಲ್ಲ. ಇದೇನಾರ ಮಾಡಿ ಸ್ವಲ್ಪ ಶೇರು ಒಂದ್ 20-30 ಮಾಡ್ಕೊಂಡ ಬಂದಿದ್ವಿ. ಈಗ ಇದು ಹೋಗಿದೆ 1 ವರ್ಷ 1.25 ಕೋಟಿ ಮೇಲೆ ಬಡ್ಡಿಯೇ ಕಟ್ಟಿದೆ ಸರ್. ಲೆಕ್ಕ ಬೇಕಂದ್ರೆ ನೀಟಾಗಿ ಬರ್ಕೊಡ್ತೀನಿ, ಮನೆಯಲ್ಲಿ 1.25 ಕೋಟಿ ಬಡ್ಡಿ ಕಟ್ಟಿದೆ. 7-8 ಕೋಟಿಗೆ ಲೆಕ್ಕ ಮಾಡಿ ಸರ್. 1% ಹಾಕಿ, ಒಂದಿಲ್ಲ 1.5-2% ಬ್ಯಾಂಕ್ ಲೆಕ್ಕ ಒಂದು ಹಾಕೋಲಿ. 1.25 ಕೋಟಿ ಬಡ್ಡಿ ಕಟ್ಬಿಟ್ಟು ನನಗೇನು ಉಳಿತಾ ಇದೆ? ಒಂದು ಬಿಲ್ಡಿಂಗ್ ಪೂರ್ತಿ ಮಾಡಿದ್ರೆ ಬಡ್ಡಿಗೆ ಹೋಗ್ಬಿಟ್ಟಿದೆ. ಇನ್ನು 2 ಇದೆ, ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ತಿಂಗಳಿಗೆ ಬಡ್ಡಿಗೆ ಹೋಗ್ತಾ ಇದೆ ಸರ್. ಬ್ಯಾಂಕ್ ಲೋನ್ಗಳೇ 6 ಲಕ್ಷ ಮೇಲೆ ಇದೆ ಲೋನ್ಗಳು ಬಡ್ಡಿಗೆ.
ಹಿಂಗೆಲ್ಲ ಗೌರ್ಮೆಂಟ್ ಮಾಡಿದ್ರೆ ನಾನು ಒಬ್ಬನೇ ಅನ್ಕೋಬೇಡ ಸರ್, ಪಾಪ ನಮ್ ತರ ಸುಮಾರು ಈ ಸರ್ವನಿಂಗ್ ಅಲ್ಲಿ ಬರೀ ಸೌತ್ ಹೇಳ್ತಾ ಇದ್ದೀನಿ, ಇನ್ನೊಂದು ನಾರ್ತ್ ಇದೆಯೇ, ಇನ್ನೊಂದು ಸೌತ್ ಈಸ್ಟ್ ಇದೆಯಾ, ಅವರೆಲ್ಲ ಏನ್ ಮಾಡೋದು ಬಂಡವಾಳ PGಗಳು ಕಟ್ಬಿಟ್ಟು ಕರೆಂಟ್ ಇಲ್ಲ. ನಮ್ ಫ್ರೆಂಡ್ ಇಲ್ಲಿ ಇಸ್ರೋ ಲೇಔಟು ಕಮರ್ಷಿಯಲ್ ಕಟ್ಟಿದನು, ಎಲ್ಲ ಬುಕ್ ಆಗಿದೆ, 9 ಲಕ್ಷ ಬಾಡಿಗೆ ಬರೋದು ಹಂಗೆ ಓಲ್ಡ್ ಆಗಿದೆ, ಕರೆಂಟ್ ಇಲ್ಲ. ಹಿಂಗೆಲ್ಲ ಒಂದೊಂದು ಹಿಂಗೆ ಇದೆ ಸರ್. 1 ವರ್ಷದಿಂದ ಕರೆಕ್ಟ್ 1 ವರ್ಷ 2 ತಿಂಗಳು 14 ತಿಂಗಳಿಂದ, ಅದಕ್ಕೆ ಮುಂಚೆ ಇಲ್ಲ, 14 ಮಂತಿಂದ ಇದೆ ಸರ್. ಅದು ಒಂದು ಕಾನೂನು ಪ್ರಕಾರ ಸೊಲ್ಯೂಷನ್ ಹುಡುಕಿ ಕೊಡಿ ಸರ್ ನಮ್ಗೆ. ಇವಾಗ ಓವರ್ ಆಲ್ ಆಗಿ ನಿಮ್ ಡಿಮ್ಯಾಂಡ್ಸ್ ಏನ್ ಸರ್? ಈಗ ಕಟ್ಟಿದಕ್ಕೂ ಈ ಖಾತಾ ಕೊಟ್ಟು ರಿಜಿಸ್ಟರ್ ಮಾಡಿ ಸರ್. ಫ್ಯೂಚರ್ ಅಲ್ಲಿ ಸ್ವಲ್ಪ ಕಾನೂನು 60-40 ಬಿಡಿ, ಅದರಲ್ಲಿ ಸ್ಟ್ರಿಕ್ಟ್ ಮಾಡಿ ನೀವು. ಅಬೌವ್ 60-40 ಎಕ್ಸಾಮ್ಷನ್ ಕೊಟ್ಬಿಟ್ಟು ಅದ್ರ ಮೇಲ್ಗಡೆ ಇರೋದಕ್ಕೆ ನೀವು ಕಾನೂನು ಮಾಡಿ ಅಂತ ಬೇಕಂದ್ರೆ G+3 ಕಟ್ಟೋಕೆ ಹೇಳಿ. 2 ಅಡಿ ಬಿಡಿ, ಎಲ್ಲಾರು ಬಿಡ್ತಾರೆ, ಇಲ್ಲ 2 ಅಡಿ ಬಿಟ್ಟಿದೀವಿ, ಅದ್ ಮೇಲೆ ಬಿಟ್ರೆ ಸೇಲ್ ಮಾಡೋಕ್ ಆಗೋದಿಲ್ಲ. ರೂಮ್ ಎಲ್ಲ ಚಿಕ್ಕದಾಗ್ಬಿಡ್ತೀನಿ. ಸುಮ್ಮನೆ ಹೇಳ್ಬೋದು 3 ಅಡಿ ಬಿಡೋಕೆ ಇವ್ರಿಗೆ ಏನ್ ಕಷ್ಟ ಅನ್ನೋ. ರೂಮ್ ಚೆಕ್ ನಾವು ಬಿಸ್ನೆಸ್ 3 ಅಡಿ ಬಿಡೋದಕ್ಕೆ ಕಷ್ಟ ಏನು ಅಂದ್ರೆ 60/3 180 ಸ್ಕ್ವೇರ್ ಫೀಟ್ ಹೋಗ್ಬಿಟ್ಟಿದ್ರು. 20,000 ರೂಪಾಯಿ ಅಂದ್ರೆ 180 ಸ್ಕ್ವೇರ್ ಫೀಟ್ ಎಷ್ಟಾಗಿದ್ದು? 20,000 ಅಂದ್ರೆ 180 ಅಂದ್ರೆ 25-30 ಲಕ್ಷ, ಅಲ್ಲೇ 40 ಲಕ್ಷ ರೂಪಾಯಿ ಹೋಯ್ತು ನಿಮ್ಗೆ. ಅದು ಒಂದ್ ಸೈಡ್ ನೀವು 4 ಸೈಡ್ ಬಿಡಿ ಅಂದ್ರೆ ಆಗೋದಿಲ್ಲ ಅಲ್ಲ. 1 ಕೋಟಿ ಹೋಗ್ಬಿಟ್ಟಿದ್ರೆ ಮಾಡೋಕೆ ಆಗೋ ಸಾಧ್ಯನೇ ಇಲ್ಲ ಸರ್. ಈಗ ಏನ್ ಹೇಳ್ತೀವಿ, ಇಲ್ಲಿಂದ ಫಾಸ್ಟ್ ಒಂದು 1/2 ಅವರ್ ಅಲ್ಲಿ ಮೆಜೆಸ್ಟಿಕ್ ಓಡೋಗಿ ಅಂತ ಹೋಗಕ್ ಆಗ್ತಿದೆ, ಸಾಧ್ಯನೇ ಇಲ್ಲ. ಅದೇ ತರ ಸರ್ ಇದು ಅವ್ರು ಮಾಡಿದ ಕೆಲಸ ಆ ತರ. ನನ್ಗೆ ಒಂದು ಮಾತ್ರ ಅರ್ಥ ಆಗಿಲ್ಲ, ನಾವು ಚಿಕ್ಕವರೆಲ್ಲ ಸ್ವಲ್ಪ ಮುಂದಕ್ಕೆ ಹೋಗ್ಬಾರ್ದ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ದೊಡ್ಡವ್ರು ಚೆನ್ನಾಗಿದಾರು, OCCC ಮಾಡೋರು, ಫಾರ್ ಎಕ್ಸಾಂಪಲ್ ಪೂರ್ವಾಂಕ, ಬ್ರಿಗೇಡ್, ಅವ್ರದ್ದೇನೋ ಅವ್ರು ರೂಲ್ಸ್ ಮಾಡ್ಕೊಂಡಿದ್. ನಮ್ಮಂತವ್ರು ಏನ್ ಮಾಡೋರು ಸರ್? ಅಲ್ಲ, ಅವ್ನ ತಕ್ಕಂಗೆ ರೇಟ್ ಇರುತ್ತಲ್ಲ ಅಲ್ಲಿ, ಅವನ್ ತಕ್ಕಂಗ ಅಮೌಂಟ್ ಅವ್ರು ಏನೇ ಬಿಟ್ಟಿದ್ರು ಅದಕ್ಕೆ ತಕ್ಕಂಗೆನೆ ರೇಟ್ ಕೊಟ್ಟಿರ್ತಾನಲ್ಲ. ಇವಾಗ ನೀವು ಕೂಡ 50 ಲಕ್ಷ ರೂಪಾಯಿ ಫ್ಲಾಟ್, ಅವ್ರ ಹತ್ರ 2.5 ಕೋಟಿ. ಎಕ್ಸಾಕ್ಟ್ಲಿ ಸರ್, ಅಲ್ವಾ? ಎಕ್ಸಾಕ್ಟ್ಲಿ ಸರ್. ಮತ್ತೆ ಆ ಸಹಜವಾಗಿ ಆ ರೇಟ್ ಇರುತ್ತೆ, ಅವ್ರು ಅಷ್ಟನ್ನ ಬಿಡ್ತಾರೆ, ಸೆಟ್ ಬ್ಯಾಕ್ ಇದ್ರಲ್ಲಿ ಕಟ್ತಾರೆ. ಹೌದು ಸರ್, ಅದು ಒಪ್ಪನ. ಅವ್ರ ಕೂಡ 50 ಲಕ್ಷಕ್ಕೆ ನೀವು ಇವಾಗ ಹೊರಗಡೆ 5 ರೂಪಾಯಿ ಒಂದು ಉದ್ದು ನೋಡೆ ಆದ್ರೆ, ಹೌದು ಸರ್, ದರ್ಶಿನಿಲಿ ಅದೇ 30 ರೂಪಾಯಿ ಒಂದು ರೂಪಾಯಿ. ದರ್ಶಿನಿಗೂ ಒಡೆಗೂ ಸೈಜಲ್ ವ್ಯತ್ಯಾಸ ಇರಬಹುದು, ಮಾಡೋ ಇಟ್ಟದೆ. ಕರೆಕ್ಟ್ ಸರ್, ಕರೆಕ್ಟ್ ಅಲ್ವಾ? ಎಸ್ ಸರ್. ಕೊನೆಯದಾಗಿ ನೀವು ಈ ರೀತಿಯ ಬಿಲ್ಡರ್ಸ್ಗೆ ಏನಾದ್ರೂ ಹೇಳ್ತೀರಾ, ಕರೆ ಕೊಡ್ತೀರಾ, ಅಥವಾ ಸರ್ಕಾರಕ್ಕೆ ಇನ್ನೊಮ್ಮೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಸರ್ಕಾರಕ್ಕೂ ಒಂದೇ ಬೇಡ್ಕೊಂಡಿದ್ದೀನಿ ಸರ್ ನಾನು. ಈಗ ಮಾಡಿದ್ದು 24 ಏನೇನಿದೆಯೋ ಅದೆಲ್ಲ ಕೊಡ್ಬಿಡಕ್ಕೆ ನಮ್ದು. ಈ ಖಾತಾ ಬರ್ಬೇಕು, ಕರೆಂಟ್ ಬರ್ಬೇಕು, ಇನ್ನೂ ಫೀಚರ್ 60-40 50-80 ಅದೆಲ್ಲ G+3 ಕೊಟ್ಟು 2 ಅಡಿ ಇಲ್ಲ 2.5 ಅಡಿ ಬಿಡೋಕೆ ಹೇಳಿ, ಬಿಟ್ಟು ಮಾಡಿ ಕೊಡ್ತೀವಿ ನಾವು. ಅದೇ ಸರ್ಕಾರನ ಕೇಳಿದ್ದು. ಇಲ್ಲಾಂದ್ರೆ ನಾವು ನಮ್ಮ ಹತ್ರ ಬಿಲ್ಡರ್ ಹತ್ರ ಯಾರ ಹತ್ರ ಮಾಡಿಯಕ್ಕೆ ಸಾಧ್ಯನೇ ಇಲ್ಲ ಸರ್. ಏನಕಂದ್ರೆ ಫ್ಲಾಟ್ ಅಷ್ಟು ದೊಡ್ಡದ ಬರೋದಿಲ್ಲ, ಚಿಕ್ಕ ಚಿಕ್ಕ ರೂಮ್ ಯಾರು ಪರ್ಚೇಸ್ ಮಾಡೋದಿಲ್ಲ. ಬಂದು ನೀವು ಜಾಸ್ತಿ ಬಿಡೋಕೆ ಏನ್ ಕಷ್ಟ ಇಲ್ಲ ಸರ್. ನಮ್ಗೂ ಸಿಚುವೇಶನ್ ಬಿಟ್ರೆ ರೂಮ್ಗಳು ಸಿಕ್ಕದಾಗ್ಬಿಟ್ಟು ಪರ್ಚೇಸ್ ಬರೋದಿಲ್ಲ. ನಾವು ಲೋ ಬಜೆಟ್ ಮಾಡೋರು, ಫ್ಲಾಟ್ಗಳು ಹೈ ಬಜೆಟ್ ಮಾಡೋಕೆ ಆಗೋದಿಲ್ಲ. 50 ಲಕ್ಷ 60 70 ಅಷ್ಟೇ ನಮ್ ಬಜೆಟ್ಗಳು. ಅದಕ್ಕೆ ಮೇಲೆ ಮಾಡಿದ್ರೆ ನಮಗೂ ಐಡಿಯಾ ಇರೋದಿಲ್ಲ. 60-40 ಅಷ್ಟೇ ಮಾಡ್ಬೇಕು. ಬೇಕಂದ್ರೆ ನೀವ್ ಹೇಳಂಗ G+3 ನಾವು ಬಿಲ್ಡಪ್ ಮಾಡ್ತೀವಿ. ಅದಕ್ಕೆ ಮೇಲೆ ಈ 5 ಫ್ಲೋರ್ ಹಾಕೋದು ಅದೆಲ್ಲ ಯಾರು ನಿಮ್ ಕಾನೂನು ಪ್ರಕಾರನೇ ಮಾಡಕ್ಕೂ ಎಲ್ಲಾರ್ಗೂ ಸಾಧ್ಯ ಮಾಡ್ತೀವಿ ನಾವು ಬಿಲ್ಡರ್ಗಳು. 2 ಅಡಿ ಬಿಟ್ಟು ನಮ್ದು ಪರ್ಮಿಷನ್ ಕೊಟ್ಟು ಈಗ ಸದ್ಯಕ್ಕೆ ಮಾಡಿದ್ದು 2024-25 ಏಪ್ರಿಲ್ ತನಕನು ಅವ್ರಿಗೆಲ್ಲ ಏನೇನ್ ಪ್ಲಾನ್ ಸ್ಯಾಂಕ್ಷನ್ DD KEB ಕಟ್ಟಿದಾರೋ ಅವ್ರಿಗೆಲ್ಲ ಕೊಡಿ ಸರ್. ಯಾಕಂದ್ರೆ ಒಬ್ಬೊಬ್ಬರು TC ತಂದು ಇಳಿಸ್ಬಿಟ್ಟಿದಾರೋ 15 ಲಕ್ಷ ಬಂಡವಾಳ ಹಾಕಿ, ಇನ್ನೂ ರಿಜಿಸ್ಟರ್ ಆಗಿಲ್ಲ. ನಂದೇ ಅನ್ಕೊಳ್ಳಿ 3 ಕೋಟಿ ಇದೆಯಾ ಸರ್ ಲೋನ್ಗಳು, DD ರೆಡಿ ಇದೆಯಾ, ಫ್ಲಾಟ್ ರಿಜಿಸ್ಟ್ರೇಷನ್. ಈ ಖಾತಾ ಇಲ್ಲ. ಕೇಳಿದ್ರೆ ಬೈಫರ್ಕೇಶನ್ ಬಿಫೋರ್ ನಾವು ಕನ್ಸ್ಟ್ರಕ್ಷನ್ ಆದ್ಮೇಲೆ ಹಿಂಗೆ ಬೈಫರ್ಕೇಶನ್. ಈಗ ಮಾಡಿದ್ರೆ ನನ್ ಮಿಸ್ಟೇಕ್. 2025 ಜೂನ್ ಇಂದ ಮೋಲ್ಡಿಂಗ್ ಆಗಿದ್ರೆ ನನ್ ಮಿಸ್ಟೇಕ್. 2024 ಹಾಕಿ ನೀವು ಕಾನೂನು ತನೋ ಒಳಗಡೆ ನಾನು 5 ಮೋಲ್ಡಿಂಗ್ ಆಗ್ಬಿಟ್ಟಿದೀನಿ, 4 ಫ್ಲೋರು. ಈಗ ಮಾಡಂತೆ ಬೈಫರ್ಕೇಶನ್ ಹೆಂಗೆ ಸರ್ ಮಾಡೋದು? ಸ್ವಲ್ಪ ಯೋಚನೆ ಮಾಡಿ ಸರ್, ನಮ್ ಬಗ್ಗೆನೂ ಯೋಚನೆ ಮಾಡಿ. ನಾವು ಒಬ್ಬನಿಲ್ಲ, ನಮ್ ತರ ಸಾವಿರಾರು ಬಿಲ್ಡರ್ಗೆ ಮಾತಾಡ್ತಾ ಇದೆ. ನಾಟ್ ಓನ್ಲಿ ಮೀ, ಎಲ್ಲಾರ್ಗೂ ಸಾಲ ಇದೆಯೇ, ಎಲ್ಲಾರು ಕಷ್ಟಪಟ್ಟು ಬಂದವ್ರೆ. ಏನೋ ಸ್ವಲ್ಪ ಮಾಡ್ಕೋಣ, ನಾವು ಕಷ್ಟಪಟ್ಟು ಒಂದು
ನಾವೇ ಸ್ವಂತ ಮನೆ ಮಾಡಿಲ್ಲ ಸರ್, ಮನೆ ಮಾಡಾನೇ ಬಂದಿದ್ವಿ 2030 ಅದು ಈ ತರ ಇದ್ರೆ ಹೆಂಗೆ ಸರ್ ಸಾಧ್ಯ? ಸ್ವಲ್ಪ ದಯವಿಟ್ಟು ಸರ್ಕಾರ ಸ್ವಲ್ಪ ಇದು ಬಿಲ್ಡರ್ ಬಗ್ಗೆ ಯೋಚನೆ. ಆಲ್ರೆಡಿ 14 ಮಂತ್ ಸುಮ್ಮನೆ ಇದ್ವಿ, ಬಡ್ಡಿಗಳು ಕಟ್ಕೊಂಡು 14 ಮಂತ್, ನಾಟ್ ಓನ್ಲಿ 1 or 2 ಮಂತ್, 14 ತಿಂಗಳಿಂದ ಈ ಖಾತ ಆಗ್ತಾ ಇಲ್ಲ. ಬೈಫರ್ಕೇಶನ್ ಫ್ಲಾಟ್ಗಳು, ಮಾಮೂಲಿ ಇಂಡಿವಿಜುವಲ್ ಫ್ಲಾಟು ಸೈಟು ಅದೆಲ್ಲ ಆಗ್ತಾ ಇದೆ. ಕಾನೂನು ಚೆನ್ನಾಗ ಕೆಲಸ ಮಾಡ್ತಾ ಇದ್ದಾರೆ. ಇದು ಫ್ಲಾಟ್ಗಳಿಗೆ ಮಾತ್ರ ಯಾರೇ ಮಾತಾಡ್ತಾ ಇಲ್ಲ ಸರ್, ಎಲ್ಲೇ ಮಾತಾಡ್ತಾ ಇಲ್ಲ. ನಾಟ್ ಓನ್ಲಿ ಬೆಂಗಳೂರು, ಔಟರ್ ಬೆಂಗಳೂರು ಫಾರ್ ಎಕ್ಸಾಂಪಲ್ ನಾರ್ತ್, ಬೆಂಗಳೂರು ಈ ಕಾನೂನ ಫ್ಲಾಟ್ಗೆ ಏನ್ ಮಾಡ್ಬೇಕು ಇನ್ನು ಯಾರೇ ಮಾತಾಡ್ತಾ ಇಲ್ಲ. ಸಾಹೇಬರು ಸರಿ, ರೆವೆನ್ಯೂ ಮಿನಿಸ್ಟರ್ ಸರಿ, ಈ ಫ್ಲಾಟ್ ಬಗ್ಗೆನೇ ಅವರು ನಾನು ಡೈಲಿ ನ್ಯೂಸ್ ಓದ್ತೀನಿ ಸರ್, TV9 ಓದ್ತೀನಿ, ಪಬ್ಲಿಕ್ ಟಿವಿ. ಈ ಫ್ಲಾಟ್ ಬಗ್ಗೆ ಯಾರು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಕಟ್ಟಿದಕ್ಕೆ ಬಿಡಿ ಸರ್, ನಾನು ಕೆಲವು ದಯವಿಟ್ಟು ಇನ್ನು ಫ್ಯೂಚರ್ ಏನ್ ರೂಲ್ಸ್ ಅದು ಮಾಡಿ. ಒಂದು 2 ಅಡಿ 2.5 ಅಡಿ 60-40 50-80 ಬಿಡಾಕೆ ಹೇಳಿ, ಫುಲ್ ಬಿಡ್ತೀವಿ. G+3 ಕಟ್ಬೇಕಾ, G+3 ಮಾಡ್ತೀವಿ, ಅದಕ್ಕೆ ಎಕ್ಸ್ಟ್ರಾ ಮಾಡೋದಿಲ್ಲ. ಅದು ನಮ್ ಜವಾಬ್ದಾರಿ ಬಿಲ್ಡರ್. ಇನ್ನು ಕಟ್ಟಿದಕ್ಕೂ ಬಿಡಿ ಏನ್ ಕೋರ್ಕೊಂತಾ ಇದೆ. ನಂದೇ 20 ಫ್ಲಾಟ್ ಇದೆ, ನಮ್ ಬ್ರದರ್ ಇದೆಯೇ, ನಮ್ ಫ್ರೆಂಡ್ 30 ಇದೆಯೇ, ನಮ್ ಬ್ರದರ್ 15 ಫ್ಲಾಟ್ ಇದೆಯೇ, ಮೈಲ್ಸ್ ಅಂದ್ರ ಆ ಕಡೆ ಅಲ್ಲ. ಆ ತರ ಒಬ್ಬೊಬ್ಬರನ್ನು ನಮ್ ಕಷ್ಟಪಟ್ಟು ಬ್ಯಾಂಕ್ ಲೋನ್ ತಗೊಂಡು ಬಂದಿವಿ. ನಾವೇನು ಸ್ವಂತ ದುಡ್ಡು ಈ ಬೇರೆ ಬಿಸ್ನೆಸ್ ತರ ಇಲ್ಲ, ಪೊಲಿಟಿಕಲ್ ತರ ನಾವು ದುಡ್ಡುಗಳು ತಗೊಂಡ್ ಬಂದಿಲ್ಲ ಸರ್. ಸ್ವಂತ ಸಾಲ ಮಾಡ್ಕೊಂಡು ಬ್ಯಾಂಕ್ ಲೋನ್ಗಳು ನಂದು ಸುಮಾರು 5 ಕೋಟಿ 6 ಕೋಟಿ ಇದೆಯಾ, ಸಾಲ ಒಂದು 4-5-10 ಕೋಟಿ ಮೇಲೆ ಇದೆಯಾ ಸರ್, ಬಡ್ಡಿ ಕಟ್ಟಕ್ಕೆ ಆಗ್ತಾ ಇದೆ. ದಯವಿಟ್ಟು ಇದು ಸರ್ಕಾರ ಗಮನಕ್ಕೆ ತಂದು ನಮ್ಮ ಬಿಲ್ಡರ್ಗ ಅಸೋಸಿಯೇಷನ್ಗೆ ಇನ್ಫಾರ್ಮ್ ಮಾಡಿ ಏನಾದ್ರು ಒಂದು ಒಳ್ಳೇದು ಮಾಡಿ ಸರ್, ಅದೇ ಕೇಳ್ಕೊಂತಾ ಇದೀವಿ. ಎಲ್ಲಾರ್ಗು ನಮ್ಮಿಂದ ಸುಮಾರು ಜನ ಲೈಫ್ ರನ್ ಆಗ್ತಾ ಇದೆ. ಸ್ಟೀಲು, ಸಿವಿಲ್ ಅವರು, ಇಂಜಿನಿಯರ್ಗಳು, ಆಮೇಲೆ ಟೈಲ್ಸ್ ಅವರು, ಗ್ರಾನೈಟಿ ಅವರು, ಬಡವರು ಸರ್ ಎಲ್ಲ, ಯಾರು ಶ್ರೀಮಂತರಿಲ್ಲ, ಎಲ್ಲ ಬಡವರೇ. ಮೇಸ್ತ್ರಿ ಅವ್ರ ಅಂಡರ್ ಅಲ್ಲಿ ಸುಮಾರು ಬಡವರು ಲೇಬರ್ ಕೆಲಸ ಮಾಡ್ತಾರೆ. ಈ ಕನ್ಸ್ಟ್ರಕ್ಷನ್ ಮಾಡೋದು, ಈ ಆಲು ಬ್ಲಾಕ್ಗಳು ಎತ್ಕೊಡೋದು, ಸಿಮೆಂಟ್ ಕೆಲಸಗಳು ಎಲ್ಲರಿಗೂ ಅಫೆಕ್ಟ್ ಆಗಿದೆ. ನಾನು ಒಬ್ಬನಿಂದಲೇ ಬೇಡ್ಕೊಂಡಿಲ್ಲ ಸರ್, ಸುಮಾರು ಇದರಿಂದ 150 ಬಿಸ್ನೆಸ್ಗಳು ಅಫೆಕ್ಟ್ ಆಗಿದೆ. ನೀವು ನಂಬಿಡು, ನಿಮ್ ಸರ್ವೆ ಕೂಡ ಮಾಡಿ ಬೇಕಂದ್ರೆ. ಈ ಸ್ಟೀಲು, ಕಂಬಿ, ಮೇಸ್ತ್ರಿ ಎಲ್ಲ ಸಾಕು ಸರ್ವೆ ಮಾಡಿ, ಎಲ್ಲರೂ ಅದೇ ಇರ್ತಾರೆ. ದಯವಿಟ್ಟು ನಿಮ್ ಕಾನೂನು ತಿಳ್ಕೊಂಡು ನಮ್ ಪಕ್ಷ ನೋಡಿ ಸರ್, ನಮ್ ಕಷ್ಟ ನೋಡಿ, ಇದಕ್ಕೆ ರಿಲೀಸ್ ಮಾಡಿ ಕೊಡಿ ಈ ಖಾತಾನು. ನೆಕ್ಸ್ಟ್ ನಿಮ್ ಪ್ರೊಸೀಜರ್ ಏನೋ ಅದೇ ಮಾಡ್ತೀವಿ ನಾವು. ಲಾಸ್ಟ್ 2024 ನಾವೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ರು, ಸ್ವಲ್ಪ ರಿಲೀಫ್ ಮಾಡಿ ಕೊಡಿ ಸರ್. ಕರೆಂಟು ಪ್ಲಸ್ ಈ ಖಾತಾ ರಿಜಿಸ್ಟರ್ 2 ಸರ್. ಎಸ್ ಹರೀಶ್ ಸರ್, ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಕೈ ಮುಗಿದು ಕೆಲಸ ಕೊಡುವಂತ ದಣಿ ಇವರು. ನಿಜವಾಗ್ಲೂ ಇವತ್ತು ನೀವು ಸರ್ಕಾರಿ ಕೆಲಸಗಳನ್ನ ಎಷ್ಟರೇ ಕೊಡಕ್ಕಾಗತ್ತೆ? ಎಷ್ಟರೇ ಕೊಡ್ತೀರಾ ನೀವು? ಎಷ್ಟು ಕೊಟ್ಬಿಡ್ತೀರ್ರಿ? ಇವತ್ತು ನೀವು ರಾಜ್ಯ ಸರ್ಕಾರ ಅಂತೀರಾ, ಕೇಂದ್ರ ಸರ್ಕಾರ ಅಂತೀರಾ. ಆಯ್ತು, ಕೇಂದ್ರ ಸರ್ಕಾರಕ್ಕೂ ಹೇಳ್ತೀವಿ, ರಾಜ್ಯ ಸರ್ಕಾರಕ್ಕೂ ಹೇಳ್ತೀವಿ. ಇಬ್ರು ಸೇರ್ಕೊಂಡು ಎಷ್ಟು ಕೆಲಸ ಕ್ರಿಯೇಟ್ ಮಾಡ್ತೀರ್ರಿ ನೀವು ವರ್ಷಕ್ಕೆ? ದಿನ ಕೆಲಸ ಕೊಡ್ತಾರ್ರಿ ದಣಿಗಳು ಇವರು. ಲಕ್ಷಾಂತರ ಕುಟುಂಬಗಳನ್ನ ಸಾಕ್ತಿರುವಂತವ್ರು ಇವ್ರೊಬ್ರೇ ಅಲ್ಲ, ಹರೀಶ್ ಒಬ್ರೇ ಅಲ್ಲ. ಸುರೇಶ್ ಇರ್ಬೋದು, ರಮೇಶ್ ಇರ್ಬೋದು, ಇಕ್ಬಾಲ್ ಇರ್ಬೋದು, ಆಂಟೋನಿ ಇರ್ಬೋದು, ಯಾರ್ಯಾರೋ ಇರ್ಬೋದು. ಈ ರೀತಿಯ ಬಿಲ್ಡರ್ಸ್ ಗಳಿಂದ ನಮ್ಮಂತ ಒಬ್ಬ ಕಾರ್ಮಿಕ ವರ್ಗ ಅಥವಾ ಗುತ್ತಿಗೆದಾರ ವರ್ಗ ನೂರಾರು ಕುಟುಂಬಗಳು ಬದುಕ್ತಾ ಇದೆ, ಸಾವಿರಾರು ಕುಟುಂಬಗಳು ಬದುಕ್ತಾ ಇದೆ. ಅವ್ರ ಮನೆಯಲ್ಲಿ ಲೈಟ್ ಬೆಳಗ್ತಾ ಇದೆ, ಕೈ ತುತ್ತು ಬಾಯಿಗೆ ಹೋಗ್ತಾ ಇದೆ, ಅವ್ರ ಮಕ್ಕಳ ಸ್ಕೂಲ್ ಫೀಸ್ಗಳಾಗ್ತಾ ಇದೆ. ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ? ಅಥವಾ ನಿಮ್ಗೇನು ಅರ್ಥ ಆಗ್ತಿಲ್ವಾ ಸಿಚುವೇಶನ್? ಒಂದೊಂದು ಕಾನೂನು ತರೋದಕ್ಕೆ 8 ತಿಂಗಳು ಟೈಮ್ ಅಂತ ಇದ್ದೀರಾ. ಇನ್ನು ಇಷ್ಟೆಲ್ಲ ದಡ್ರಿದ್ದೀರಾ ಹಂಗಂದ್ರೆ, ಸರ್ಕಾರದಲ್ಲಿ ಇರೋರಾಗಿರ್ಬೋದು ಅಥವಾ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು. ಅಲ್ಲ ರೀ, ಒಬ್ಬ ಬಿಲ್ಡರು ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಇವತ್ತು ತನ್ನ ಕಟ್ಟಿರೋಂತ ಮನೆನ ಮಾರಕ್ಕಾಗದೆ ಕೇವಲ ಒಂದು ಕರೆಂಟು ಮತ್ತೆ ರಿಜಿಸ್ಟ್ರೇಷನ್ ವಿಚಾರಕ್ಕೆ ಇವತ್ತು ಆ ಬಿಲ್ಡರ್ನ ಪರಿಸ್ಥಿತಿ ಏನಂತ ಯೋಚನೆ ಮಾಡ್ಬೇಕಲ್ಲ. ಇವತ್ತು ಆಕ್ಚುಲಿ ಆಸ್ ಪರ್ ಸಂವಿಧಾನದ ಅಡಿಯಲ್ಲಿ ನೀವು ಪ್ರತಿಯೊಬ್ಬ ನಾಗರಿಕನ ಸುರಕ್ಷತೆ ಕಾಪಾಡೋದೇ ಸರ್ಕಾರದ ಅದೇ ಕರ್ತವ್ಯ. ನೀವು ಅದನ್ನೇ ಮಾಡ್ತಾ ಇಲ್ವಲ್ಲ. ನೂರಾರು ಕುಟುಂಬಗಳಿಗೆ ಅನ್ನ ಕೊಡುವಂತ ದಣಿ ಇವತ್ತು ಕಣ್ಣೀರ್ ಹಾಕಂಗ್ ಕೂತಿದ್ದಾರೆ. ಎದುರ್ಕತಾ ಇದಾರ್ರಿ ಹರೀಶ್ ಅವ್ರು ಮಾತಾಡೋದಕ್ಕೆ. ಇವತ್ತು ಕೇವಲ ಹರೀಶ್ ಅವ್ರು ಏನೋ ಒಂದು ಧೈರ್ಯ ಮಾಡಿದ್ದಾರೆ, ಇಲ್ಲ ಸರ್ ಏನಾದ್ರು ಮಾತಾಡೋಣ ಅಟ್ಲೀಸ್ಟ್ ನೋಡೋಣ. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಮಾತಾಡಿ, ಯಾರ ಬಗ್ಗೆನೂ ಏನು ನೀವೇನು ಕೆಟ್ಟದಾಗ ಮಾತಾಡೋದು ಬೇಡ, ನೀವೆಲ್ಲರ ಪ್ರತಿನಿಧಿಯಾಗಿ ಮಾತಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀಗೆ ಒಪ್ಕೊಂಡು ಮಾತಾಡಿದ್ದಾರೆ. ಇವತ್ತು ಅರ್ಥ ಮಾಡ್ಕೊಳ್ರಿ ಕಷ್ಟನ.
ನಾವು ಕಳೆದ 1 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದೀವಿ, ಇದು ತೊಂದರೆ ಆಗುತ್ತೆ, ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ, ಗ್ರಾಹಕರಿಗೆ ಎಲ್ಲರಿಗೂ ಕಷ್ಟ ಆಗ್ತಾ ಇದೆ ಅಂತ ಇಷ್ಟೆಲ್ಲ ಹೇಳಿದ್ರು ನಿಮಗೆ ಗೊತ್ತಿದ್ರು ವಾಸ್ತವ ಗೊತ್ತಿದೆ. ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಿಮಗೂ ಗೊತ್ತು, ನೀವು ಆಸ್ ಪರ್ ಬಿಲ್ಡರ್, ಆಸ್ ಪರ್ ಬಿಸ್ನೆಸ್ ಮ್ಯಾನ್, ಲೋಕಜ್ಞಾನ ಗೊತ್ತಿರೋರು. ಮೊನ್ನೆ ನೀವೇ ಒಂದು ವೇದಿಕೆಯಲ್ಲಿ ಹೇಳ್ತೀರಾ, ನಾನು ಒಬ್ಬ ಬಿಲ್ಡರ್, ನನ್ಗೆ ಗೊತ್ತೈತೆ, ನಾನು ಲಕ್ಷಾಂತರ ಮನೆ ಕಟ್ಟಿದ್ದೀನಿ ಅಂತ. ಸರ್ ನಿಮ್ಗೆ ಗೊತ್ತಿಲ್ವಾ ಸರ್ ಈ ಕಷ್ಟ? ನೀವು ಲಕ್ಷಾಂತರ ಮನೆ ಕಟ್ಟಿರೋರಿಗೆ ಈ ತರ ಸಣ್ಣ ಪುಟ್ಟ ಬಿಲ್ಡರ್ಸ್ಗಳ ಪರಿಸ್ಥಿತಿ ಏನಂತ ನೀವು ಅರ್ಥ ಮಾಡ್ಕೋಬಾರ್ದ? ದಯವಿಟ್ಟು ಆದಷ್ಟು ಬೇಗ ಇವತ್ತಿನ ಈ ಸಮಸ್ಯೆ ಇವತ್ತು ಒಂದು ದಿನದ ಸಮಸ್ಯೆ ಅಲ್ಲ, ಕಳೆದ 1 ವರ್ಷದಿಂದ ನಿರಂತರವಾಗಿ ಅನುಭವಿಸ್ತಿರೋದು. ಒಬ್ಬ ಮನುಷ್ಯನಿಗೆ 10 ಕೆಜಿ ಭಾರ ಹೊರೋ ಶಕ್ತಿ ಇರುತ್ತದೆ, ಅವನ ಮೇಲೆ ಇನ್ನೊಂದು 20 ಕೆಜಿ ಹಾಕ್ಬೋದು, ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಕಷ್ಟಪಟ್ಟು ಇನ್ನೊಂದು 10 ಕೆಜಿ ಹಾಕ್ಬೋದು. ನೀವು ಏಕಾಏಕಿ 1000 ಕೆಜಿ ಭಾರ ಹೊರಿಸ್ಬಿಟ್ರೆ ಆ ಮನುಷ್ಯ ಹೆಂಗ್ರಿ ಬರ್ತಾನೆ? ಇದು ಈ ಪರಿಸ್ಥಿತಿ ಮುಂದೆ ಹೋದ್ರೆ ಮುಂದೊಂದು ದಿನ ಬಿಲ್ಡರ್ಗಳಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಅಥವಾ ಗುತ್ತಿಗೆದಾರ ವರ್ಗ ಆಗಿರ್ಬೋದು, ಅಥವಾ ಇಂಡಿವಿಜುವಲ್ ಮನೆ ಕಟ್ಟೋರಾಗಿರ್ಬೋದು, ವಿಷ ತಗೊಳ್ಳೋದು ಒಂದೇ ಬಾಕಿ ಉಳಿದೇ ಇರೋದು. ಸಾಲನ ಕೊಟ್ಟೋನು ಸುಮ್ಮನೆ ಇರಲ್ಲ. ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾನೆ ಸಾಲ ಕೊಟ್ಟಿರೋನು? ಬಡ್ಡಿ ಸಿಗೋವರೆಗೂ. ಅಕಸ್ಮಾತ್ ಆಗಿ ಅವನಿಗೆ ಏನಾದ್ರು ತುರ್ತು ಅವಶ್ಯಕತೆ ಬಂದು ಅವನು ಕೊಟ್ಟಂತ ದುಡ್ಡು ಅವನಿಗೆ ರಿಟರ್ನ್ ಬೇಕು ಅಂದಾಗ ಖಂಡಿತವಾಗ್ಲೂ ಅವನು ಸುಮ್ಮನೆ ಇರಲ್ಲ. ಖಂಡಿತವಾಗ್ಲೂ ಅವನ ದುಡ್ಡನ್ನ ಅವನಿಗೆ ಕೇಳ್ತಾನೆ. ಬಡ್ಡಿ ಆಸೆಗೂ ಕೊಟ್ಟಿರ್ಬೋದು, ಆದ್ರೆ ಕೊಟ್ಟಂತಹ ಪ್ರಿನ್ಸಿಪಲ್ ಅಮೌಂಟ್ ಅವನು ಬಿಟ್ಟು ಕೊಡೋದಕ್ಕೆ ಅವನು ದಡ್ಡ ಅಲ್ಲ. ಹಂಗಾಗಿ ಇವತ್ತಿನ ಎಲ್ಲ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿರುವಂತವರಾಗಿರ್ಬೋದು, ಅಥವಾ ಬಿಲ್ಡರ್ಸ್ ಆಗಿರ್ಬೋದು, ಅಥವಾ ಇಂಡಿವಿಜುವಲ್ ಮನೆಗಳು ಕಟ್ಟೋರಾಗಿರ್ಬೋದು, 60-40 ಅವರಾಗಿರ್ಬೋದು, 30-50 ಅವರಾಗಿರ್ಬೋದು, ಅಥವಾ 5 ಫ್ಲೋರ್ 4 ಫ್ಲೋರ್ 6 ಫ್ಲೋರ್ ಕಟ್ಟಿರೋರು, ದಯವಿಟ್ಟು ಒಂದು ಕ್ಷಮಾಪಣೆ ಮಾಡ್ಬಿಡಿ ಸ್ವಾಮಿ. ಸರ್ಕಾರದವರು ಕ್ಷಮಿಸ್ಬಿಡಿ, ತಪ್ಪು ಮಾಡ್ಬಿಟ್ಟಿದ್ದಾರೆ, ಆಯ್ತು, ಇನ್ನೇನು ಮಾಡಕ್ಕಾಗಲ್ಲ. ಸರ್ಕಾರದ ತಪ್ಪೇನಿಲ್ಲ, ಇಲ್ಲಿ ಎಲ್ಲವೂ ಸಾರ್ವಜನಿಕರದೇ ತಪ್ಪು ಅಂತ ಇಟ್ಕೊಳ್ಳೋಣ. ಕ್ಷಮಿಸ್ಬಿಡಿ ಒಂದ್ಸರಿ. ಯಾಕೆ ಕ್ಷಮಾಗುಣ ನಿಮ್ಮಲ್ಲಿ ಇಲ್ವಾ? ಕ್ಷಮಿಸಷ್ಟು ದೊಡ್ಡ ಮನ್ಸು ಇಲ್ವಾ ಅಂತ ಮನಸ್ಥಿತಿ ಕಳ್ಕೊಂಡಿದ್ದೀರಾ? ಇವತ್ತು ಶರಣು ಅಂತ ಬಂದವರಿಗೆ ಅನ್ನ ಕೊಡು ಅಂತ ಹೇಳಿದಂತ ನಾಡು ನಮ್ಮ ಕರ್ನಾಟಕ. ಶರಣರ ಮಹಾ ಪುಣ್ಯ ಭೂಮಿ ನಮ್ಮ ಕರ್ನಾಟಕ. ಮಹಾ ಸಂತರು ಹುಟ್ಟಿ ಬೆಳೆದಂತ ಕರ್ನಾಟಕ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದಂತಹ ಕರ್ನಾಟಕ. ಇಂಥ ಕರ್ನಾಟಕದಲ್ಲಿ ಇವತ್ತು ಬೇರೆ ರಾಜ್ಯಗಳಿಂದ ಬಂದು ತಮ್ಮ ಒಂದು ಜೀವನ ನಡೆಸೋದಿಕ್ಕೆ ಒಂದು ವ್ಯಾಪಾರ ಮಾಡಿ ಒಂದು ಏನೋ ಮಾಡಕ್ ಹೊರಟಾಗ ಅವ್ರವ್ರ ಊರಿಗೆ ಹೋಗಿ ಏನ್ರಿ ಹೇಳ್ತಾರೆ ಕರ್ನಾಟಕದ ಬಗ್ಗೆ? ಏನ್ ಹೇಳ್ತಾರೆ ಹೇಳಿ? ಯಾಕಾರು ಓದ್ನೋ, ನಾನು ಇರೋ ದುಡ್ಡನ್ನ ಕಳ್ಕೊಂಬಂದಲ್ಲಪ್ಪ, ನನ್ನ ಜೀವನ ಹಾಳಾಗೋಯ್ತಲ್ಲಪ್ಪ ಕರ್ನಾಟಕಕ್ಕೆ ಹೋಗಿ ಅಂತ. ಇವತ್ತು ನಿಮ್ಮ ಒಂದು ಈ ಕಟ್ಟುನಿಟ್ಟಿನ ಕಾನೂನಿನಿಂದ ಇಡೀ ಕರ್ನಾಟಕದ ಮರ್ಯಾದೆ ಹೋಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ರೀತಿಯ ಬಿಲ್ಡರ್ಸ್ಗಳನ್ನ ಕಷ್ಟ ಮತ್ತು ಸಣ್ಣ ಪುಟ್ಟ ಮನೆಗಳವ್ರ ಕಷ್ಟ, 4 ಫ್ಲೋರ್ 5 ಫ್ಲೋರ್ ಕಟ್ಟಿರೋರ್ ಕಷ್ಟ. ದಯವಿಟ್ಟು ಇವಾಗ ಎಲ್ಲರೂ ಎದುರ್ಕೊಂಡಿದ್ದಾರೆ, ನಿಮ್ಮ ಕಾನೂನಿಗೆ ಎಲ್ಲರೂ ಎದುರ್ತಾ ಇದ್ದಾರೆ. ಇವತ್ತು ಮೇಲ್ಗಡೆ ಒಂದು ರೂಮ್ ಕಟ್ಬೇಕಂದ್ರೂ 1000 ಸರಿ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ಜನಕ್ಕೆ ಅರಿವಾಗಿದೆ, ಕಾನೂನಿನ ಅರಿವಾಗಿದೆ, ಕಾನೂನಿನ ಪಾಠ ಕಲ್ತಿದ್ದಾರೆ. ತಪ್ಪು ಮಾಡಿದವ್ರಿಗೆ ಒಂದು ಕ್ಷಮಿಸಿ, ತಪ್ಪು ಮಾಡಿದವ್ರಿಗೆ ಒಂದು ಅಟ್ಲೀಸ್ಟ್ ಒಂದು ಫೈನ್ ಅಂತಾನೋ ಏನೋ ಒಂದು ಆದಷ್ಟು ಬೇಗ ನಿರ್ಧಾರ ಮಾಡಿ. ವರ್ಷಾನ್ಗಟ್ಲೆ ಎಳೆಯುವಂತಹ ಇಶ್ಯೂ ಅಲ್ಲ ಇದು. ಚಿಟಿಕೆ ಹೊಡೆಯೋದ್ರಲ್ಲಿ ಮುಗಿಸ್ಬೋದು. ಕಾನೂನು ಸಲಹೆಗಾರರಾಗಿರ್ಬೋದು, ರೆವಿನ್ಯೂ ಮಿನಿಸ್ಟರ್ ಆಗಿರ್ಬೋದು, ಪವರ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ದಯವಿಟ್ಟು ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ, ಇದೇನು ಜಟಿಲ ಸಮಸ್ಯೆ ಅಲ್ಲ, ನೀವು ಜಟಿಲ ಮಾಡ್ತಾ ಇದ್ದೀರಿ ಸರ್ಕಾರದವರು, ಇದೇನು ಜಟಿಲ ಸಮಸ್ಯೆ ಅಲ್ಲ, ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಡಿ. ಈ ರೀತಿಯ ಬಿಲ್ಡರ್ಸ್ಗಳು ಅವ್ರದ್ದು ಒಂದು ಜೀವನ ಇದೆ ರೀ, ಅವ್ರಿಗೂ ಹೆಂಡತಿ ಮಕ್ಳಿದಾರ್ರಿ. ಹೌದು, ದುಡ್ದಿರ್ಬೋದು, ಒಂದು ಕಾಲದಲ್ಲಿ ದುಡ್ದಿರ್ಬೋದು, ಇವತ್ತಿನ ಕಾಲದಲ್ಲಿ ದುಡಿಯಕ್ಕಾಗತ್ತಾ? ಏನ್ ರೇಟ್ ಕಮ್ಮಿ ಇದೆ ಇವತ್ತು? ಸಿಮೆಂಟ್ ರೇಟ್ ಕಮ್ಮಿ ಇದೆಯಾ? ಸ್ಟೀಲ್ ರೇಟ್ ಕಮ್ಮಿ ಇದೆಯಾ? ಲೇಬರ್ ರೇಟ್ ಕಮ್ಮಿ ಇದೆಯಾ? ಲ್ಯಾಂಡ್ ರೇಟ್ ಕಮ್ಮಿ ಇದೆಯಾ? ಓನ್ಲಿ ನೀವು ಸರ್ಕಾರಗಳು ತಗೊಂತಿರೋ ತೆರಿಗೆ ದುಡ್ಡಿನ ರೇಟ್ ಕಮ್ಮಿ ಇದೆಯಾ? ಎಲ್ಲದೂ ರೇಟ್ ಆಗಿದೆಯಲ್ಲ ಸ್ವಾಮಿ. ಇವತ್ತು ಅವರು ನಂಬಿ ಅವ್ರು ಕಲ್ತಿರೋ ಉದ್ಯೋಗ ಇದು, ಬೇರೆ ಗೊತ್ತಿಲ್ಲ ಅವ್ರಿಗೆ. ಇವತ್ತು ಮಟನ್ ಅಂಗಡಿಯಲ್ಲಿ ಕೆಲಸ ಮಾಡೋನು ಮಟನ್ ಕಡಿಯ ಕೆಲಸ ಮಾಡ್ತಾನೆ, ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡೋನು ಚಿಕನ್ ಕೆಲಸ ಮಾಡ್ತಾನೆ, ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋನು ಗ್ಯಾರೇಜ್ ಕೆಲಸ ಮಾಡ್ತಾನೆ. ಹಂಗೆ ಅವನದೇ ಆದ ಒಂದು ವೃತ್ತಿ ಬಾರಿಸ್ಕೊಂಡಿರ್ತಾನೆ. ಆ ಆರಿಸ್ಕೊಂಡಿರೋ ವೃತ್ತಿಲಿ ಅವ್ನು ಕೆಲಸ ಮಾಡ್ತಾ ಇರ್ತಾನೆ. ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಿ? ಏನ್ ಇಷ್ಟೊಂದು? ಹೌದು, ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಹೋಗಿ, ಸ್ವಾಮಿ ಈ ತರ ಆಗಿದೆ, ನಾವು ಇದಕ್ಕೊಂದು
ಇದಕ್ಕೊಂದು ಎಕ್ಸಂಪ್ಷನ್ ಕೊಡಿ ಸ್ವಾಮಿ, ಈ ತರದಾಗಿದೆ, ಒಂದು ತಿದ್ದುಪಡಿ ಮಾಡ್ತಾ ಇದೀವಿ, ದಯವಿಟ್ಟು ಇದಕ್ಕೊಂದು ಅವಕಾಶ ಮಾಡ್ಕೊಡಿ. ಸುಪ್ರೀಂ ಕೋರ್ಟ್ ಏನು ಅಷ್ಟು ಕಬ್ಬಿಣದ ಮನಸ್ಸೇನಲ್ಲ, ಅವ್ರಿಗೂ ಗೊತ್ತಾಗುತ್ತೆ ಏನು ಎಕ್ಸಾಕ್ಟ್ ಆಗಿ ಗ್ರೌಂಡ್ ರಿಯಾಲಿಟಿ ಏನು ಅಂತ ಅವ್ರಿಗೂ ಅರಿವು ಮಾಡಿಕೊಟ್ರೆ ಅವ್ರಿಗೂ ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ ನ ಜಡ್ಜು ಅವರು ಮನುಷ್ಯರೇ ಅಲ್ಲ. ಎಷ್ಟು ಒಳ್ಳೊಳ್ಳೆ ಒಂದು ನ್ಯಾಯ ತೀರ್ಪುಗಳನ್ನ ಅವ್ರು ಕೊಟ್ಟಿರಲ್ಲ. ಇವತ್ತು ಇಡೀ ಭಾರತದ ಸಮಸ್ಯೆ, ಆದರೆ ದೌರ್ಭಾಗ್ಯ ಏನಪ್ಪಾ ಅಂದ್ರೆ ಇವತ್ತು ಕರ್ನಾಟಕದ ಸಮಸ್ಯೆಯಾಗಿ ನಿಂತಿದೆ. ಕನ್ನಡಿಗರಿಗೆ ಮತ್ತು ಕರ್ನಾಟಕಕ್ಕೆ ಅರಸಿ ಬಂದು ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ಅಥವಾ ಕರ್ನಾಟಕದಲ್ಲಿ ಬಂದು ಮನೆ ಕಟ್ಟಿದವ್ರಿಗೆ, ಕನ್ನಡಿಗರಿಗೆ ಈ ರೀತಿಯಾಗಿ ಸಾವಿರಾರು ತೊಂದರೆಗಳಾಗ್ತಿದೆ. ಕಳೆದ 1 ವರ್ಷಗಳಿಂದ ಭಯಾನಕ ಹಿಂಸೆ ಆಗಿದೆ. ಹಂಗಾಗಿ ದಯವಿಟ್ಟು ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರ, ನಿರ್ದಿಷ್ಟ ಪರಿಹಾರನ ಕೊಡಿ. ಮುಂದಿನ ದಿನಗಳಲ್ಲಿ ಕಟ್ಟುನಿಟ್ಟಿನ ಕಾನೂನನ್ನು ನೀವು ಅಡಾಪ್ಟ್ ಮಾಡಿ ಅಂತ ಹರೀಶ್ ಅವರು ಸಹ ಕೇಳ್ತಾ ಇದ್ದಾರೆ. ನಿಮ್ಮ ವಾಣಿ ಮುಖಾಂತರ ನಾನು ಸಹ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಆದಷ್ಟು ಬೇಗ ಈ ಒಂದು ಕಾನೂನಿಗೆ ಒಂದಿಷ್ಟು ಸಡಲಿಕೆ ಬಂದು ಇವತ್ತು ನಿಜವಾಗ್ಲೂ ಇಲ್ಲಿ ಬಂದೆ, ನಾನು ಮುಗಿಸ್ಬಿಡ್ತೀನಿ. ಹರೀಶ್ ಅವ್ರ ಮುಂದೆ ಒಬ್ರು ಇವ್ರು ಕೂತಿದ್ರು, ಕಾಂಟ್ರಾಕ್ಟ್ರು, ಯಾರು ಸರ್ ಅವರು ಒಂದೇ ಬಿಹಾರದವರು ಇದ್ರು. ಹೆಂಗ್ ಕೆಲಸ ಮಾಡ್ತಾರೆ ಸರ್? ಟೈಲ್ಸ್ ಕೆಲಸ ಮಾಡ್ತಾರೆ ಸರ್. ಏನಾಗಬೇಕು ಸರ್? ಅವ್ರಿಗೊಂದು 25 ಲಕ್ಷ ದುಡ್ಡು ಕೊಡ್ಬೇಕು ಸರ್ ನಾನು. ಅವ್ರು ದಿನ ಬರ್ತಾ ಇದಾರೆ, ಸೈಟ್ ಸೇಲ್ ಆಗಲಿ, ಇದು ಫ್ಲಾಟ್ ಸೇಲ್ ಆಗ್ಲಿ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಬಟ್ ಆ ಮನುಷ್ಯನೂ ಒಳ್ಳೆಯವರೇ, ಹಂಗಾಗಿ ಅವರು ಅರ್ಥ ಮಾಡ್ಕೊತಾ ಇದಾರೆ. ಬಟ್ ಎಷ್ಟು ದಿನ ಅರ್ಥ ಮಾಡ್ಕೊತಾರೆ? ತುಂಬಾ ದಿನ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ಕೆಲಸ ಮಾಡಿದ್ದಾರೆ. ನಿನ್ನಣೆ ಬರಪ್ಪ, ನಿನ್ ಕರೆಂಟ್ ಬಂತು ಬರ್ಲಿಲ್ಲ, ನಿನ್ ಫ್ಲಾಟ್ ಸೇಲ್ ಆಯ್ತು ಸೇಲ್ ಆಗ್ಲಿಲ್ಲ, ಅದು ನನ್ನ ಬರಲ್ಲ. ನೀನ್ ಹೇಳಿದ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದೀನಿ, ನನಗೆ ಕೊಡ್ಬೇಕಾಗಿದ್ದಂತ ಲೇಬರ್ ನನ್ಗೆ ಕೊಡು ಅಂತ ಕೇಳೋದ್ರಲ್ಲಿ ಅವ್ರದ್ದು ತಪ್ಪಿಲ್ಲ. ಹಂಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬಾ ತೊಂದರೆ ಆಗ್ತಾ ಇದೆ. ಹೊರಗಡೆ ಬಂದು ಹೇಳ್ಕೊಳ್ತಾ ಇಲ್ಲ ಜನ. ಅದು ಯಾರಿಗೆ ಭಯ ಪಡ್ತಾ ಇದಾರೋ, ಯಾಕೆ ಭಯ ಪಡ್ತಾ ಇದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಅಲ್ಲಿ ಭಯ ಇದೆ. ಯಾಕೆ ಭಯ ಇದೆ? ಸಹಜವಾಗಿ ಭಯ ಇರ್ಲೇಬೇಕು. ಯಾಕೆ? ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ ಸ್ವಾಮಿ. ಅವ್ರೇನು ಪುಕ್ಸಟ್ಟೆ ದರೋಡೆ ಮಾಡ್ಕೊಂಡ್ ಬಂದಿಲ್ಲ ದುಡ್ಡುಗಳನ್ನ. ಕೋಟ್ಯಾಂತರ ರೂಪಾಯಿ ಬಂಡವಾಳಗಳು ಹಾಕೊಂಡ್ ಬಂದಿದ್ದಾರೆ. ಸಾಲಗಾರರಿಗೆ ದುಡ್ಡು ಕೊಡ್ಬೇಕು. ನೀರವ್ ಮೋದಿ, ವಿಜಯ್ ಮಲ್ಯ ತರ ದೇಶ ಬಿಟ್ಟು ಓಡೋಕ್ಕಾಗಲ್ಲ ಅವ್ರ ಕೈಲಿ. ಸಾಧ್ಯನೇ, ಯಾಕಂದ್ರೆ ಪಾಸ್ಪೋರ್ಟ್ಗಳೇ ಇರಲ್ಲ ಅವ್ರ ಹತ್ರ. ನಂದಿಲ್ಲ. ಪಾಸ್ಪೋರ್ಟ್ ಇದ್ರು ಎಲ್ಲಿ ಕೂಡ ಓಡ್ತಾರೆ. ಅಷ್ಟು ದೊಡ್ಡವರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದಿಷ್ಟು ಎಕ್ಸಾಮ್ಷನ್ ಕೊಡೋದು ಮತ್ತು ಒಂದಿಷ್ಟು ಸಡಿಲಿಕೆ ಮಾಡಿ ಇವ್ರಿಗೆಲ್ಲ ಜೀವನ ಕಟ್ಟಿಕೊಡುವಂತಹ ಕೆಲಸ ಕರ್ನಾಟಕದ ರಾಜ್ಯ ಸರ್ಕಾರ, ಈ ಬಾರಿಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತ ನಂಬ್ತಾ ಈ ಒಂದು ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.